ಕಲಶ ಕಾವ್ಯಗಳಲ್ಲಿ ರಾಜಮಲ್ಸಿ ಪಾಂಡೆಯವರು ಬರೆದಿರುವ ಬಾಲಗೌಧಿ ಟೀಕೆ ಸ್ವಾಧ್ಯಾಯ ಇದ್ದೇವೆ. ಬಂಧ ಅಧಿಕಾರದ ಅಂತಿಮ ಮಂಗಲ ಕಲಶಿದೆ. ರಾಗಾದೀನಾಮುದಯ ಮದಯಂ ಧಾರಯತ್ ಕಾರಣಾನಾಂ ಕಾರ್ಯಂ ಬಂಧಂ ವಿವಿಧಮದನಾ ಸತ್ಯ ಏವ ಪ್ರಮುಖ್ಯ ಜ್ಞಾನಜ್ಯೋತಿಷಮಿತತಿಮಿರಂ ಸಾಧು ಸನ್ನದ್ಧಮೇತತ್ ತದ್ವದ್ಯದ್ವ ಪ್ರಸರಮಪರ ಕೋಪಿ ನಾಶ್ಯಾವೃಣೋತಿ. ಏತತ್ ಜ್ಞಾನಜ್ಯೋತಿಃ ತದ್ವತ್ ಸನ್ನದ್ಧಂ. ಸ್ವಾನುಭವಗೋಚರವಾದ ಶುದ್ಧ ಚೈತನ್ಯ ವಸ್ತುವು ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಹೇಗೆ ಪ್ರಕಟವಾಗಿದೆ ಎಂದರೆ, ಹೇಗೆ ಲೋಕ ಅಲೋಕ ಸಂಬಂಧವಾಗಿ ಸಕಲ ಜ್ಞೇಯಗಳನ್ನು ತಿಳಿದುಕೊಳ್ಳುವಂಥ ಶುದ್ಧ ಜ್ಞಾನದ ಪ್ರಸಾರ, ಅದನ್ನು ಅನ್ಯ ಯಾವುದೇ ಇನ್ನೊಂದು ದ್ರವ್ಯವು ತಡೆಯುವ ಸಾಧ್ಯತೆ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಅದು ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತವಾಗಿದೆ. ಇಂಥ ಆವರಣವು ಶುದ್ಧ ಪರಿಣಮನದಿಂದ ನಾಶವಾಗುತ್ತದೆ, ವಸ್ತು ಸ್ವರೂಪವು ಪ್ರಕಟವಾಗುತ್ತದೆ. ಇಂಥ ಶುದ್ಧ ಸ್ವರೂಪವು ಜೀವನಿಗೆ ಉಪಾದೇಯವಿದೆ. ಜೀವದ ಸಲುವಾಗಿ ಉಪಾದೇಯ ಪ್ರಕಟವಾದಂಥ ಶುದ್ಧ ಸ್ವರೂಪವಿದೆ. ಯಾವುದು ತ್ರಿಕಾಲ ಶುದ್ಧ ಕೇವಲ ಜ್ಞಾನ, ಕೇವಲ ದರ್ಶನ ಸ್ವಭಾವಿದೆ ಅಲ್ಲ, ಅದು ಉಪಾದೇಯ ಅಂಥೇಳಿ ಹೇಳಲಿಲ್ಲ. ಇಲ್ಲಿ ಉಪಾದೇಯದ ಅರ್ಥ ಗ್ರಹಣ ಮಾಡಲಿಕ್ಕೆ ಯೋಗ್ಯ ಅಂಥೇಳಿ ಅಲ್ಲ, ಪ್ರಕಟಪಡಿಸಿಕೊಳ್ಳಲಿಕ್ಕೆ ಯೋಗ್ಯ ಅಂಥೇಳಿ. ಸ್ವಭಾವಂತೂ ಮೂರ್ಕಾಲದಲ್ಲೂ ಕೇವಲ ಜ್ಞಾನ, ಕೇವಲ ದರ್ಶನವೇ ಇದೆ ಜೀವತ್ತು. ಆದ್ರೆ ಅದು ಪರ್ಯಾಯದೊಳಗೆ ಪ್ರಕಟ ಆಗಲಿಲ್ಲ. ಅರ್ಥಾತ್ ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತ ಆಗುವುದು ನಿಲ್ಲಲಿಲ್ಲ ಅಂತಂದ್ರೆ ಜೀವದ ಸಲುವಾಗಿ ಉಪಾದೇಯ ಏನೂ ಇಲ್ಲ. ಮರ್ಮ ತಿಳ್ಕೊಳ್ಳೋದ್ರೆ ಏನು ಹೇಳ್ತಾ ಇದ್ದಾರೆ? ಜೀವದ ಸ್ವಭಾವ ಮೂರು ಕಾಲದಲ್ಲೂ ಕೇವಲ ಜ್ಞಾನ, ಕೇವಲ ದರ್ಶನ ಇದೆ. ಅದರಿಂದ ಏನು ಲಾಭ ಇದೆ? ನಿಗೋಧದಲ್ಲೇನೂ ಇತ್ತು. ಹಾಗಾದ್ರೆ ಉಪಾದೇಯ ಏನಿದೆ? ಹಿಂದಿನ ಕಲಶದೊಳಗೆ ಹೇಳಿದ್ರು ಅದು ಅನಾದಿ ಕಾಲದಿಂದ ಭ್ರಷ್ಟ ಆಗಿರ್ತಾರೆ. ಈ ಕಲಶದಲ್ಲಿ ಹೇಳ್ತಾ ಇದ್ದಾರೆ ಆಚ್ಛಾದಿತ ಆಗ್ತಾ ಇದೆ ಅಂತೇಳಿ. ಆಚ್ಛಾದಿತ ಆಗ್ತಾ ಇದೆ ಅಂಥೇಳಿ ಹೇಳಲಿಲ್ಲ, ಆಚ್ಛಾದಿತ ಆಗ್ತಾ ಇತ್ತಂಥೇಳಿ ಹೇಳಿದ್ದಾರೆ. ಅಲ್ಲಿಯೂ ಭ್ರಷ್ಟ ಆಗಿತ್ತಂಥೇಳಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಕಾರ್ಯ ಮಾಡುವ ಮಾತಿದೆ. ಉಪಾದೇಯ ಅಂತಂದ್ರೆ ಗ್ರಹಣ ಯೋಗ್ಯ ಇರಬಹುದು. ಆದ್ರೆ ನಾನು ಗ್ರಹಣ ಮಾಡಿದೇನು ಅಂಥೇಳಿ ನೀನು ಹೇಳಿದ್ರೆ ನಡೆಯುವುದಿಲ್ಲ. ಅಲ್ಲಿ ಜ್ಞಾನಾವರಣಾದಿ ಕರ್ಮಗಳ ಬಂಧದಿಂದ ಅದು ಆಚ್ಛಾದಿತ ಆಗದೆ ಅದು ಹೇಗೆ ಪ್ರಕಟ ಆಗಬೇಕು ಅಂತಂದ್ರೆ, ಮೂರು ಲೋಕ ಅಥವಾ ಲೋಕ ಅಲೋಕದ ಯಾವ ಪದಾರ್ಥಗಳ ಅದನ್ನು ತಡೆಯೋ ಸಾಧ್ಯತೆ ಇಲ್ಲ.
ಹಾಗೆ ಪ್ರಗಟ ಆಗಬೇಕು. ಅದು ಉಪಾದೇಯ ಇದೆ. ಇಲ್ಲಿ ಉಪಾದೇಯಕ್ಕೆ ಅರ್ಥ ಏನಿದೆ ರೀ? ಅದನ್ನು ಗ್ರಹಣ ಮಾಡುವ ಮಾತಿಲ್ಲ. ಒಂದು ಸಮಯದ್ದೇನು ಪ್ರಗಟ ಇದೆ, ಅದನ್ನು ಗ್ರಹಣ ಮಾಡುವ ಮಾತಿಲ್ಲ. ತ್ರಿಕಾಲಿ ಯಾವ ಕೇವಲ ದರ್ಶನ ಕೇವಲ ಜ್ಞಾನ ಸ್ವಭಾವ ಇದೆ, ಅದನ್ನು ಗ್ರಹಣ ಮಾಡಿದೇನು ಅಂಥೇಳಿ ಭ್ರಮೆಯಲ್ಲಿರುವ ಮಾತನ್ನೂ ಇಲ್ಲ. ಕಾರ್ಯ ಆಗೋದು ಉಪಾದೇಯ ಇದೆ. ಇಲ್ಲಿ ಉಪಾದೇಯ ಅರೇ ಶುದ್ಧ ಸ್ವರೂಪ ಉಪಾದೇಯ ಇದೆ ಅಂಥೇಳಿ ಹೇಳಿದ್ದಾರೆ. ಯಾವುದು ಶುದ್ಧ ಸ್ವರೂಪ? ತ್ರಿಕಾಲಿ ಅಲ್ಲ. ಜ್ಞಾನಾವರಣಾದಿ ಕರ್ಮಗಳ ಬಂಧದಿಂದ ಆಚ್ಛಾದಿತ ಆಗದೇ ಇರುವುದು ಉಪಾಧಿ. ಅದ್ಭುತ ಮಾತಿದೆ. ಆಗಮದಲ್ಲಿ ಬರುವಂಥ ಶಬ್ದಗಳ ಪರಿಭಾಷೆಯ ಅನುಸಾರ ಸರ್ವತ್ರ ಅರ್ಥ ಮಾಡಿದ್ರೆ ನಮಗೆ ಯಾವುದ ಕೈಗೆ ಬರಬೇಕು ಅಥವಾ ಜ್ಞಾನಿಗಳು ಏನನ್ನು ತಿಳಿಸಿಕೊಡ್ಬೇಕಂತಾರೋ ಅದು ತಿಳಿದು ಬರುವುದಿಲ್ಲ. ಉಪಾದೇಯದ ವ್ಯಾಖ್ಯಾಂತೂ ಗ್ರಹಣ ಯೋಗ್ಯ. ಜೀವದ ಸ್ವಭಾವಂತೂ ಕೇವಲ ಜ್ಞಾನ ಕೇವಲ ದರ್ಶನ ಇದೆ. ಯಾವಾಗ? 3 ಕಾಲದಲ್ಲೂ. ಆದ್ರೆ ಆ ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಆಚ್ಛಾದಿತ ಆಗದೇ ಇರುವ ಹಾಗೆ, ಅದನ್ನು ಯಾವುದೂ ತಡೆಯದೇ ಇರುವ ಹಾಗೆ. ಅರೆ, 3 ಲೋಕ 3 ಕಾಲ ಅಂದರೆ ಅಥವಾ ಲೋಕ ಅಲೋಕದಲ್ಲಿರುವಂಥ ಯಾವ ಜ್ಞೇಯ ಪದಾರ್ಥಗಳ ಅದನ್ನು ತಡೆಯುವ ಸಾಧ್ಯತೆ ಇಲ್ಲ, ಅಥವಾ ಯಾವ ಪದಾರ್ಥದ ನಿಮಿತ್ತದಿಂದ ಅದರ ಮೇಲೆ ಆಚ್ಛಾದನೆ ಬರುವ ಸಾಧ್ಯತೆ ಇಲ್ಲ. ಹಾಗೆ ಆ ಸ್ವಭಾವ ಪ್ರಗಟ ಆಗೋದ ನಿನ್ನ ಜೀವನದೊಳಗೆ ಉಪಾದೇಯ ಇದೆ. ಇದನ್ನ ಅಮೃತಚಂದ್ರ ಆಚಾರ್ಯರ ಅಪೇಕ್ಷಾದೆಂದು ವಿಚಾರ ಮಾಡಿದ್ರೆ ಅವರಿಗೆ ಪ್ರತ್ಯಕ್ಷ ಏನಾಗೋದಿದ್ದೀರಿ? ಈಗ ಪಂಚಮ ಕಾಲ ಇದೆಯಲ್ಲ, ಆದರೆ ಪಂಚಮ ಕಾಲದ ಮಾತಿಲ್ಲ. ಈಗ ಪ್ರತ್ಯಕ್ಷ ಏನಾಗೋದಿದೆ ಅವರಿಗೆ? ಪರಮಾತ್ಮ ಆಗೋದಿದೆ. ಎಂಥ ಉದ್ದೇಶ, ಎಂಥ ಗುರಿ, ಎಂಥ ಪುರುಷಾರ್ಥ, ಆ ಪುರುಷಾರ್ಥಕ್ಕೆ ಎಂಥ ಸತ್ಯದ ಆಧಾರ. ಗುರಿ ಉದ್ದೇಶ ಸಫಲ ಆಗಬೇಕಾದ್ರೆ ಪುರುಷಾರ್ಥದ ಅವಶ್ಯಕತೆ ಇದೆ. ಆದರೆ ಪುರುಷಾರ್ಥ ಸತ್ಯದ ಭೂಮಿಯ ಮೇಲೆ ನಡೆದ್ರನ ಆ ಗುರಿಯನ್ನು ಸಾಧಿಸುವ ಉದ್ದೇಶ ಈಡೇರುವುದಿದೆ. ಏನು ಹೇಳಿದರೆ ಸಮಗ್ರ ರೂಪದಿಂದ ಕಥನ ಏನಿದೆ ಅಥವಾ ಪ್ರಯೋಜನ ಏನಿದೆ ನಂತ. ನಾನು ಜೀವಿದ್ದೇನೆ, ನನ್ನ ಸ್ವಭಾವ ಕೇವಲ ಜ್ಞಾನ ಕೇವಲ ದರ್ಶನ ಇದೆ. ಒಂದು ಮಾತು ಪೂರ ಆಗಲಿಲ್ಲ. ಆದರೆ ಅದ ಜ್ಞಾನಾವರಣಾದಿ ಕರ್ಮದ ಮೂಲಕ ಆಚ್ಛಾದಿತ ಆಗ್ತಾ ಇದೆ. ಅದ ಆಚ್ಛಾದಿತ ಆಗದೇ ಇರುವ ಹಾಗೆ ಆ ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಪ್ರಕಟಪಡಿಸಿಕೊಳ್ಳೋದ ಇದು ನನ್ನ ಜೀವನದ ಗುರಿ ಇದೆ, ನನ್ನ ಪ್ರಯೋಜನಭೂತ ಕಾರ್ಯವಿದೆ. ನನ್ನ ಜನ್ಮ ಇದರ ಸಲುವಾಗಿ ಆಗಿದೆ. ನನ್ನ ಜನ್ಮ ಪರದ ಕಾರ್ಯ, ದೇಹದ ಶುಶ್ರೂಷೆ, ದೇಹದ ಸಂರಕ್ಷಣೆಯ ಸಲುವಾಗಿ ನನ್ನ ಈ ಜನ್ಮ ಆಗಿಲ್ಲ. ನನ್ನ ಈ ಜನ್ಮದ ಉದ್ದೇಶ ಜಗತ್ತಿನೊಳಗೆ ಯಾವ ಪರಪದಾರ್ಥದಲ್ಲಿ ಏನನ್ನು ಮಾಡುವ ಅಭಿಪ್ರಾಯದಿಂದ ನನ್ನ ಕೇವಲ ಜ್ಞಾನ ಕೇವಲ ದರ್ಶನವನ್ನು ಆಚ್ಛಾದಿತ ಮಾಡುವ ಸಲುವಾಗಿ ಆಗಿಲ್ಲ.
ನನ್ನ ಜನ್ಮ ಜಗತ್ತಿನ ಯಾವ ಪದಾರ್ಥದೊಳಗೆ ಯಾವುದೇ ಪ್ರಕಾರದ ಅಪೇಕ್ಷೆ, ಪರಿವರ್ತನೆಯ ಅಪೇಕ್ಷೆ, ಅವಸ್ಥಾ ವಿಶೇಷದ ಅಪೇಕ್ಷೆ ಮಾಡಿ ನನ್ನ ಕೇವಲ ಜ್ಞಾನ ಕೇವಲ ದರ್ಶನವನ್ನು ಆಚ್ಛಾದಿತಗೊಳಿಸುವ ಸಲುವಾಗಿ ನನ್ನ ಜನ್ಮ ಆಗಿಲ್ಲ. ನನ್ನ ಜನ್ಮದ ಏಕಮೇವ ಗುರಿ, ಉಪಾದೇಯಿ, ನನಗೆ ಉಪಾದೇಯಿ ಯಾವುದಿದೆ? ಆ ನನ್ನ ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಯಾವ ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತ ಆಗ್ತಾ ಇದೆ ಅಲ್ಲ, ಅದ ಆಚ್ಛಾದಿತ ಆಗದೆ ಪ್ರಕಟಪಡಿಸಿಕೊಳ್ಳೋದ ಇದು ನನ್ನ ಜೀವನದ ಗುರಿ. ನನ್ನ ಜನ್ಮ ಅದರ ಸಲುವಾಗಿ. ಹೇಗೆ ಪ್ರಕಟಪಡಿಸಿಕೊಳ್ಳೋದ? ಯಾವ ಲೋಕಾಲೋಕದ ಜ್ಞೇಯ ಪದಾರ್ಥ ಅದನ್ನು ತಡೆಯುವ ಸಾಧ್ಯತೆ ಇಲ್ಲ. ಹಾಗೆ ಅಂದರೆ ಏನ್ರಿ, ಇಲ್ಲಿಯವರೆಗೆ ಯಾವುದಾದರೂ ಜ್ಞೇಯ ಪದಾರ್ಥ ಅದರ ಪ್ರಕಟತೆಯನ್ನು ತಡೀತಾ ಇತ್ತಲ್ರಿ? ಇಲ್ಲ. ಹಾಗಾದರೆ ಇಲ್ಲಿ ಜ್ಞೇಯ ಪದಾರ್ಥ ಅಂಥೇಳಿ ಯಾಕೆ ಪ್ರಸ್ತಾಪ ಮಾಡಿದ್ದಾರೆ? ಅರೆ, ಜ್ಞೇಯ ಮಾತ್ರವಿರುವ ಪದಾರ್ಥವನ್ನು ನಾನಾಗೇನ ನಂದು ಅಂತ ಇದ್ದೇನೆ, ಅದರ ಸ್ವಾಮಿ ಆಗ್ತಾ ಇದ್ದೇನೆ. ಅದರಿಂದ ನನ್ನ ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಆಚ್ಛಾದಿತ. ಅದ್ಭುತ ಮಾತಿದೆ. ಲೋಕ ಅಲೋಕದ ಯಾವ ಪದಾರ್ಥ, ಅರೆ ಅಲೋಕದೊಳಗೆ ಯಾವುದಿಲ್ಲನಲ್ಲ. ಅರೆ ಇದ್ರೆ ನೀ ಎಲ್ಲಿ ಬಿಡೋಂತೆಪ್ಪ? ಇದ್ರೆ ನೀ ಬಿಡೋ ಇರಲಿಲ್ಲಲ್ಲ ಮಹಾಪುರುಷ. ಹಾಗಾದ್ರೆ ಅಲೋಕದೊಳಗೆ ಯಾವುದು ಇಲ್ಲ, ಅದರ ಲೋಕದೊಳಗೆ ಏನೇನು ಅದಾವು ಅವುಗಳಲ್ಲಿ ಯಾವ ಅವಸ್ಥೆಗಳನ್ನು ಧಾರಣ ಮಾಡುವಂಥ ಸ್ವಯಂ ಅವುಗಳದ್ದು ಶಕ್ತಿ ಇದೆ. ಅದನ್ನು ಅಪೇಕ್ಷೆ ಮಾಡುವ, ಬಯಸುವ ಅಭಿಪ್ರಾಯ ಏನಿದೆಯಲ್ಲ ನಿನ್ನ ಜ್ಞಾನದೊಳಗೆ, ಆ ಅಭಿಪ್ರಾಯದಿಂದ, ಆ ಕಲಂಕದಿಂದ ನಿನ್ನ ಕೇವಲ ಜ್ಞಾನ ಕೇವಲ ದರ್ಶನ ಸ್ವಭಾವ ಆಚ್ಛಾದಿತ. ಹಾಗಾದರೆ ಇಲ್ಲಿ ಮಾತು ಹೀಗಿದೆ, ಲೋಕದ ಯಾವ ಪದಾರ್ಥ ವಿಶೇಷ ಅದನ್ನು ನಾನು ಅದರ ಕಡೆಗೆ ನೋಡುವಂಥದ್ದ, ಅದರ ಸ್ವಾಮಿ ಆಗುವಂಥದ್ದ ಇಲ್ಲವೇ ಇಲ್ಲ. ಬರೇ ಅದರ ಜ್ಞೇಯ ಇದೆ. ಆಗ್ತಾ ಇದ್ದದ್ದು ನಾನರಿ. ಅದು ನನ್ನ ಸ್ವಾಮಿತ್ವವನ್ನು ಬಾಹುಬಲಿ ಯಾವ ಪ್ರಕಾರ ಭರತೇಶನ ಒಡೆಯತ್ವವನ್ನು ಸ್ವೀಕಾರ ಮಾಡಲಿಲ್ಲವೋ ಹಾಗೆ ಯಾವ ಪರಪದಾರ್ಥ ನನ್ನ ಒಡೆಯತ್ವವನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ನಾನಾಗಿ ಒತ್ತಾಯಪೂರ್ವಕ ಅದರ ಮಾಡಲಿಕ್ಕಾಗ್ತಾ ಇದ್ದೆ. ಅದರಿಂದ ಅದರದ್ದು ಯಾವ ಶೋಭೆ ಇದೆ, ಅದರ ಯಾವ ಸ್ವಾತಂತ್ರ್ಯ ಇದೆ, ಅದಕ್ಕೆ ಯಾವ ಕುಂದು ಬರಲಿಲ್ಲ. ಆದರೆ ನಿನ್ನ ಯಾವ ಸ್ವಭಾವ ಇದೆ ಅಲ್ಲ, ಅದಾಚ್ಛಾದಿತ ಆಯ್ತಪ್ಪ. ಏನಿದೆ ಇಷ್ಟು ತಿಳ್ಕೊಂಡ ನಂತರ ಅಥವಾ ತಿಳಿದು ಬಂದ ನಂತರ ಏನಾಗ್ತಿದೆ, ಯಾವ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಅದು ನನ್ನದು ಅನ್ನುವಂಥ ಅಭಿಪ್ರಾಯ ಜ್ಞಾನದೊಳಗೆ ಮೂಡಿ ಬರದೇ ಇರೋದು ಇದೇನಿದೆ, ಇದು ಜ್ಞಾನಾವರಣಾದಿ ಬಂಧದ ಅಭಾವ ಮಾಡಿ ಪ್ರತ್ಯಕ್ಷ ಜ್ಞಾನದರ್ಶನದ ಪ್ರಕಟತೆಯಿಂದ ಮುಕ್ತ ಸ್ವಭಾವಿ ಆಗಿಬಿಡೋದು, ಮುಕ್ತ ಸ್ವರೂಪನಾಗಿಬಿಡೋದು. ಅರೆ ಆ ಶುದ್ಧ ಸ್ವರೂಪ ಉಪಾಧಿ ಇದೆ. ಯಾವ ಶುದ್ಧ ಸ್ವರೂಪ?
ಮುಕ್ತ ಆಗಿಬಿಡುವಂಥದ್ದು ಯಾವುದೋ ಸ್ವರೂಪ ಇದೆಯಲ್ಲ ನನ್ನದೇ. ಅದು ಉಪಾದೇಯ ಅಂಥೇಳಿ ಹೇಳಿದ್ರಲ್ಲ, ಉಪಾದೇಯ ಅಂದರೆ ಏನಿಲ್ಲ, ಆ ಕಾರ್ಯ ಮಾಡಲಿಕ್ಕೆ ಯೋಗ್ಯ ಇದೆ. ಅದು ಒಂದನ್ನು ಹೊರತುಪಡಿಸಿ ಯಾವ ಕಾರ್ಯ ನಾನು ಮಾಡಿದ್ರ ಕಾರ್ಯ ಪರದೊಳಗ ಆಗೋದು ಇಲ್ಲ, ಪರ ಅದರಿಂದ ಪ್ರಭಾವಿತ ಆಗೋದನ್ನು ಇಲ್ಲ, ಪರಕ್ಕೆ ಅದರಿಂದ ಬಾಧೆ ಬರುವುದನ್ನು ಇಲ್ಲ. ಆದರೆ ನಿನ್ನ ಈ ಯಾವ ಸಂಜ್ಞಿ ಪಂಚೇಂದ್ರಿಯದೊಳಗ ಆಗಬೇಕಾದಂಥ ಕಾರ್ಯ ಇದೆಯಲ್ಲ, ಏನಾಗಬೇಕಾಗಿದೆ? ಕೇವಲ ಜ್ಞಾನ, ಕೇವಲ ದರ್ಶನ ಪ್ರಕಟ ಆಗಬೇಕಾಗಿದೆ. ಆ ಕಾರ್ಯ ನಿಂತು ಹೋಗ್ತಿದೆ, ಯಥಾ ಪ್ರಕಾರ ಆಚ್ಛಾದನೆ ಆಗ್ತಿದೆ. ಯಾವುದರದ? ಸ್ವಭಾವ. ಏನು ಮಾಡೋದಿದೆ? ಎಲ್ಲಿ ಇದುವರೆಗೆ ಮಾಡಿದ್ದೇನಿದೆ ಕ್ರಮನಿಯಮಿತ ಪರ್ಯಾಯದೊಳಗೆ, ಕವನದೊಳಗೆ ಪದ್ಯ ರೂಪದ್ದಿದೆ, ಅದರಲ್ಲೇ ಬರ್ತಿದೆಯಲ್ಲ. ಅನಂತ ಕಾಲ ನಿಗೋಧದಲ್ಲಿ ಇದ್ದಿ, ಅಲ್ಲಿ ನೀನೇನು ಮಾಡಿದ್ದಿ? ಈಗ ಅಲ್ಪದಾದಂಥ ಈ ಸಂಜ್ಞಿ ಪಂಚೇಂದ್ರಿಯ ದಶೆಯೊಳಗೆ ಮಾಡ್ತೇನೆ ಯಾಕಂತ ಇದ್ದಿ. ಅಲ್ಲಿ ಏನು ಮಾಡಿದ್ದಿ? ಏನೂ ಮಾಡದನ್ನ ಇಲ್ಲಿಯವರೆಗೆ ಬಂದಿದೆ. ಆಗ್ತಿದೇನು ವಿಶ್ವಾಸ? ಆಗುದಿಲ್ಲ. ಏನೂ ಮಾಡದನ್ನ ಇಲ್ಲಿಯವರೆಗೆ ಬಂದಿದೆ. ಅರೆ, ಆಗಮದೊಳಗೆ ಬಹಳಷ್ಟು ಹೇಳಿದ್ರಲ್ಲ, ನೀ ಬಹಳ ಭವಗಳಲ್ಲೆಲ್ಲ ಇಂದ್ರಿಯ ನಿರೋಧ ಮಾಡಿದಿ, ಪುಣ್ಯ ಸಂಚಯ ಮಾಡಿದಿ, ಸಂಯಮ ಮಾಡಿದಿ ಅಂಥೇಳಿ ಮನುಷ್ಯ ಆಗಿದೆ ಅಂಥೇಳಿ ಜೈನ ಕುಲದೊಳಗೆ ಉತ್ಪನ್ನ ಆಗಿದೆ ಅಂಥೇಳಿ ಆಗಮದಲ್ಲಿ ಕಥನ ಬರ್ತಿದೆಯಲ್ಲ. ಅದೆಲ್ಲ ಏನಿದೆ ಅದೆಲ್ಲ ಈಗ ಕಾರ್ಯದಲ್ಲಿ ಸಾವಧಾನಗೊಳಿಸುವ ಸಲುವಾಗಿ ಇದೆ. ಅಸತ್ತಿದೆ ಅಂಥೇಳಿ ನಾನು ಯಾಕೆ ಹೇಳಲ್ಲ? ಜ್ಞಾನಿ ಗುರುಗಳ ಆಚಾರ್ಯರ ಹೇಳಿದ್ರೆ ಒಳ್ಳೇದಿದೆ ರೀ. ಅದು ಅಮೃತಚಂದ್ರ ಆಚಾರ್ಯರ ಅಂತ ಅವರ ಅಬುದಹ್ಯ ಬೋಧನ ಅವ್ರು ಹೇಳಿದ್ರೆ ಒಳ್ಳೇದಿದೆ. ಆದ್ರೆ ಅದೆಲ್ಲ ಏನಿದೆ, ಈ ಮನುಷ್ಯ ಭವ, ಈ ಜೈನ ಕುಲ, ಈ ಆರ್ಯ ಕ್ಷೇತ್ರ, ಈ ವೀತರಾಗಿ ದೇವ, ಈ ವೀತರಾಗತೆಯ ಮಾರ್ಗದ ಮೇಲೆ ನಡೆಯುವಲ್ಲಿ ಸಹಕಾರಿಯಾಗುವಂಥ ವಾಣಿ, ಇದೆಲ್ಲ ಸಿಗಬೇಕಾದ್ರೆ ಸಾಮಾನ್ಯ ಸಿಕ್ಕಿಲ್ಲ. ಇದರ ಸಲುವಾಗಿ ನೀನು ಭವಾಂತರಗಳಲ್ಲಿ ಬಹಳಷ್ಟು ಕಷ್ಟಪಟ್ಟಿದೆ ಅಂಥೇಳಿ ಹೇಳಿದ್ರಲ್ಲ. ಈ ಹೇಳುವಿಕೆಯ ತಾತ್ಪರ್ಯ ಇಷ್ಟ ಇದೆ. ಈಗ ನೀನು ನಿನ್ನ ಕಾರ್ಯವನ್ನು ಮಾಡಿ, ಭೋಗದೊಳಗ ಸಂಯೋಗದೊಳಗ ಮೈ ಮರಿಬೇಡ. ಇಷ್ಟೇ ಇದಿರಿ. ಸಮಯಕ್ಕ ನಾವು ಅನ್ಯ ಪದಾರ್ಥದೊಳಗ, ಸಂಯೋಗಿ ಪದಾರ್ಥದೊಳಗ, ಪುದ್ಗಲದ ಅವಸ್ಥಾ ವಿಶೇಷದೊಳಗ ಮೂರ್ಛಿತ ಆಗ್ತಾ ಇದ್ದೇವೆ. ನಮ್ಮ ತನವನ್ನೇ ಕಳ್ಕೊಳ್ತಾ ಇದ್ದೇವೆ. ನಮ್ಮತನ ಏನಿದೆ ರೀ? ಏನು ಉಳಿದಿದೆ? ನೀನ್ಯಾರ ಅಂತಂದ್ರೆ ಇಂಥವನ ಮಗ ಅಂಥೇಳಿ ಹೇಳ್ತೀನಿ. ನೀನ್ಯಾರ ಅಂತಂದ್ರೆ ಇಂಥ ಫ್ಯಾಕ್ಟ್ರಿಯ ಮಾಲೀಕ ಅಂಥೇಳಿ ಹೇಳ್ತೀನಿ. ನೀನ್ಯಾರ ಅಂತಂದ್ರೆ ಇಂಥ ಅಂಗಡಿಯ ಒಡೆಯ ಅಂಥೇಳಿ ಹೇಳ್ತೀನಿ. ಅದೆಲ್ಲ ನಿನ್ನ ಪರಿಚಯ ಇದೆಯಲ್ಲ. ಉದ್ಗಲದ ಮೂಲಕ ಜೀವದ ಪರಿಚಯ. ಅದಕ್ಕೆ ಈಗ ಹೇಳ್ತಾ ಇದ್ದರು, ನಿನ್ನ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ. ಎಷ್ಟು ಪ್ರಮೋದ ಆಗಬೇಕ್ರೆ. ನೀ ಇಂದ್ರಾಗುವಂಥವಿದೆ ನೋಡಪ್ಪ, ನಡೀರಿ ನಿಮ್ಮನ್ನ ಸ್ಟೇಜದ ಮೇಲೆ ಕರಿಕದ ಅಂಥೇಳಿ ಹೇಳಿದ್ರೆ ಎಷ್ಟು ಪ್ರಮೋದ ಆಗ್ತಿದೆ ನಡೀರಿ. ಈ ಗಾಡಿಯಾಗ ನಿಮ್ಮ ಸಲುವಾಗಿ ಒಂದು ಶೀಟ್ ಇಟ್ಟಿದ್ದೆವು, ನಿಮ್ಮದು ರಿಸರ್ವೇಷನ್ ಮಾಡಿದೆವು, ಎಲ್ಲ ತಯಾರಿ ನಾವು ಮಾಡ್ಕೊಂಡಿದ್ದೆವು, ನೀವು ಬರೋದಷ್ಟೇ. ಏನಿಲ್ಲ ಅಂದರೆ ಪ್ರಮೋದ ಆಗ್ತಿದೆ. ಇಲ್ಲಿ ಹೇಳ್ತಾ ಇದ್ದಾರೋ, ನೀನು ಕೇವಲ ಜ್ಞಾನ, ಕೇವಲ ದರ್ಶನ. ನೀನು ಜೀವಿದ್ಯಪ್ಪ, ಅರೂಪಿ ಜೀವ. ಕೇವಲ ಜ್ಞಾನ, ಕೇವಲ ದರ್ಶನ. ಸಾಮಾನ್ಯ ವೈಭವ ಅಂದರೆ ಎಂಥದ್ದದ? ಎಂಥದ್ದು? ಅವಿನಾಶಿ, ಸ್ವಾಧೀನ,
ನಿರಾಕುಲ ಶಾಂತಿಯ ಸಾಗರ. ಅದರ ಒಡೆಯ ನೀನಿದ್ದೆ, ಅದುವೇ ನೀನಿದ್ದೆ ಅಂತ ಹೇಳಿ ಹೇಳಿದ್ರೆ ಈ ಜೀವಕ್ಕೆ ಪ್ರಮೋದ ಆಗ್ತಾ ಇಲ್ಲ, ಉಲ್ಲಾಸ ಬರ್ತಾ ಇಲ್ಲ, ಆನಂದ ಆಗ್ತಾ ಇಲ್ಲ, ರೋಮಾಂಚನ ಆಗ್ತಾ ಇಲ್ಲ. ಎಂದೂ ನೋಡಲಿಲ್ಲ ಅಂಥ ಬೆಲೆ ಬಾಳುವಂಥ ಜಗಜಗಿಸುವಂಥ ವಸ್ತುವನ್ನು ಯಾರಾದರೂ ಕಾಣಿಕೆಯ ರೂಪದಿಂದ ಕೊಟ್ಟರೆ ಎಷ್ಟು ಸಂತೋಷ ಆಗ್ತದೆ. ಆದರೆ ಈ ನಿಧಿ ಎಂಥ ಕಾಣಿಕೆ ಇದೆ. ಪಾಹುಡ ಸಮಯ ಪಾಹುಡ ಅಂತ ಹೇಳಿ, ಪಾಹುಡ ಅಂದ್ರೆ ಕಾಣಿಕೆ. ಭಗವಾನ್ ಕುಂದು ದೇವ ನಮಗೆ ಎಂಥ ಕಾಣಿಕೆ ಕೊಟ್ಟಿದ್ದಾರೆ, ಎಂಥ ಕಾಣಿಕೆ. ಈ ಪಾಪಿ, ನೀ ಹೀನ, ನೀ ದೀನ, ನಿನಗಷ್ಟು ತಿಳಿಯುವುದಿಲ್ಲನ, ನೀ ಬುದ್ಧಿಗೇಡಿ, ನೀನು ಅಜ್ಞಾನಿ ಅಂಥೇಳಿ ಜಗತ್ತಿನೊಳಗೆ ಎಲ್ಲರೂ ಹೇಳ್ತಾರೆ. ಆದರೆ ಕುಂದು ದೇವಿಯನ್ನು ಹೇಳಿದ್ರು, ನೀ ಕೇವಲ ಜ್ಞಾನ, ಕೇವಲ ದರ್ಶನ ಸ್ವರೂಪಿ, ನನ್ನಂಥವ ನೀ ಇದ್ದಿ ಅಂಥೇಳಿ ಹೇಳಲಿಲ್ಲ. ಎಂಥವಿದ್ದೀನಿ? ಆ ಪಾರ್ಶ್ವನಾಥ ಪ್ರಭುವಿನಂಥವ, ಮಹಾವೀರ ಪ್ರಭುವಿನಂಥವ, ಆದಿನಾಥ ಪ್ರಭುವಿನಂಥವ ಇದ್ದೆ ಅಂಥೇಳಿ ಹೇಳಲಿಲ್ಲ. ಆದರೆ ಕೇವಲ ಜ್ಞಾನ, ಕೇವಲ ದರ್ಶನ ಸ್ವರೂಪ. ಅದು ಯಾರ ಹಾಗೆ ಇದೆ? ಆ ಸ್ವರೂಪ ಯಾರ ಹಾಗೆ ಇದೆ? ಯಾರ ಹಾಗೆ ಇದೆ ಆ ಸ್ವರೂಪ? ಅರೆ ಅದರ ಪ್ರಾಪ್ತಿ, ಅದರ ಪ್ರಕಟತೆ, ಅದರ ಅನುಭೂತಿ ಆದ ನಂತರ ಅದನ್ನು ಯಾರ ಜೊತೆಗೇನು ಹೋಲಿಸಲಿಕ್ಕೆ ಆಗುವುದು. ಅದರದ ಅನುಭೂತಿ, ಅದರದ ಪ್ರತ್ಯಕ್ಷ ಸಂವೇದನ ಆತ್ಮನ ಸರ್ವ ಪ್ರದೇಶದೊಳಗ ಆಯಿತು ಅಂತಂದ್ರ ಪ್ರಭು ನಾನು ಶುದ್ಧರ ಹಾಗೆ ಇದ್ದೇನೆ ಅಂಥೇಳಿ ಕೂಡ ಹೇಳೋದಲ್ಲಿ ಕಲಂಕ ಇದೆ. ಧರ್ಮ ಬಹಳ ಬೇರೆ ಇದೆ, ಧರ್ಮದ ಸ್ವರೂಪ ಬಹಳ ಬೇರೆ ಇದೆ, ಧರ್ಮದ ಅನುಭವ ಬಹಳ ಬೇರೆ ಇದೆ. ಸ್ವಾಧೀನ ಆಂತರ್ಯದ ಆಳದೊಳಗೆ ಇದೆ ಧರ್ಮ. ಧರ್ಮಿನೂ ಅಲ್ಲೇ ಇದ್ದಾನೆ. ಧರ್ಮದ ಪ್ರಾಪ್ತಿಯಾಗಬೇಕಾದ್ರೆ ಅಲ್ಲೇ ಹೋಗ್ಬೇಕು. ಶಾಸ್ತ್ರದೊಳಗ, ಮಂದಿರದೊಳಗ, ತೀರ್ಥದೊಳಗ ಧರ್ಮ ಇಲ್ಲ. ಧರ್ಮ ಆಂತರ್ಯದ ಆಳದೊಳಗೆ ಎಂಥದ್ದಿದೆ ಅದು? ಕೇವಲ ಜ್ಞಾನ, ಕೇವಲ ದರ್ಶನ. ಕೇವಲ ಅಂತಂದ್ರೆ ಶಿರ್ಫ್ ಅಲ್ಲ, ಕೇವಲ ಜ್ಞಾನ, ಕೇವಲ ದರ್ಶನ. ಅರೆ ಮೂರು ಲೋಕದ ಪದಾರ್ಥಗಳೆಲ್ಲ ಅದರ ಎದುರಿಗೆ ನತಮಸ್ತಕ ಆಗಿ ಹೋಗ್ತವೆ. ಜ್ಞೇಯ ಅಂದ್ರೆ ಏನ್ರಿ? ನತಮಸ್ತಕ ಆಗಿ ಹೋಗ್ತವೆ, ಬಂದು ಹೋಗ್ತವೆ, ಕಾಣಿಸಿಕೊಳ್ಳುತ್ತವೆ, ಹೊಳೆದು ಹೋಗ್ತವೆ. ಅಂಥ ರನ್ನಗನ್ನಡಿ ಚೈತನ್ಯ ಚಿನ್ಮಯನಾದಂಥ ಭಗವಾನ್ ಆತ್ಮ ನೀನಿದ್ದಿ ಅಂಥೇಳಿ ಹೇಳಿದ್ರೆ ಸ್ವಲ್ಪ ಕೂಡ ಪ್ರಮೋದ ಬರುವುದಿಲ್ಲ, ರೋಮಾಂಚನ ಆಗುವುದಿಲ್ಲ, ಆಹಾ ಅಂಥೇಳಿ ಅನಿಸೋದು. ಆಹಾ ಅಂಥೇಳಿ ಅಂತೇಳಿ ಯಾವುದೋ ಒಂದು ಒಳ್ಳೆಯ ಪದಾರ್ಥ, 5 ಇಂದ್ರಿಯಕ್ಕೆ ತಿಳಿದು ಬರುವಂಥ ತುಚ್ಛ ಪುದ್ಗಲ ಪದಾರ್ಥ. ತುಚ್ಛರೇ, ತುಚ್ಛ ಯಾಕ? ತುಚ್ಛ ಯಾಕ? ಅದರೊಳಗೇನು ಚೈತನ್ಯದ ಅಂಶ ಅಂತೂ ಇಲ್ಲ. ತುಚ್ಛ ಯಾಕ? ಅದು ಒಂದು ಸಮಯದ ಅವಸ್ಥಾ ಇದೆ, ಮರು ಸಮಯದೊಳಗದ ವಿಕೃತ ಆಗಿ ಹೋಗ್ತಿದೆ. ಕಾಯಿಸಿಟ್ಟಂಥ ಹಾಲ ಸ್ವಲ್ಪ ಸಮಯ ಕಳೆದ ನಂತರ ಅದೇನು ಬೇಕಾದ್ದಾಗ್ತಿದೆ. ಬರೀ ತಣ್ಣಗಾಗ್ತಿದೆ ಅಂತ ಹೇಳಲ್ಲ, ಬೇಕಾದ್ದಾಗ್ತಿದೆ, ವಿಷ ಆಗ್ತಿದೆ. ಅದರದ ಮಹಿಮಾ ಬರ್ತಿದೆ, ತುಚ್ಛ ಬರ್ತಿದೆ. ಏನಿಲ್ರಿ, ದಿನ 11 ಗಂಟೆಗೆ ಊಟದ ಸಮಯ ಇದೆ. ಪ್ರವಾಸ ಹೋಗಿರೋ ವೇಳೆದೊಳಗೆ 1 ಗಂಟೆ ಆಯಿತು. ಅಲ್ಲಿ ಊಟ ತಯಾರಿತ್ತು ಅಂತಂದ್ರೆ ಮಹಿಮಾ ಬರ್ತಿದೆ. ಏನಿಲ್ರಿ, ಬಿಸಿಲೊಳಗಿಂದ ಹೋಗಿರ್ತೀವಿ. ಗ್ರೀಷ್ಮ ಕಾಲದ ಬಿಸಿಲ, ಅಲ್ಲಿ ಯಾರೋ ತಂಪಾದ ಪೇಯವನ್ನ, ಏನೂ ಸಿಕ್ಕೋದಿಲ್ಲ ಅಂಥ ಸ್ಥಳದೊಳಗೆ ತಂಪಾದ ಎಳನೀರನ್ನು ಕೊಟ್ರ
ಪ್ರಮೋದ ಬರ್ತಿದ್ದೇನಿಲ್ರಿ? ಸಹಾಯ ಇಲ್ಲ, ಒಂದು ಹೆಜ್ಜೆ ನಡೆಯೋದು ಸಾಧ್ಯ ಇಲ್ಲ. ಅಲ್ಲಿ ಯಾರೋ ಬಂದು ಕೈ ಹಿಡ್ಕೊಂಡ್ರೆ ಮಹಿಮಾ ಬರ್ತಿದ್ದೇನಿಲ್ರಿ? ಎಷ್ಟೆಷ್ಟ್ರೆ, 1 2, ಆದರೆ ಎಲ್ಲ ತುಚ್ಛ. ಕೇವಲ ದೇಹಕ್ಕೆ ಸಂಬಂಧಿಸಿದ್ದ, ಇಂದ್ರಿಯಕ್ಕೆ ಸಂಬಂಧಿಸಿದ್ದ ಕ್ಷಣಭಂಗುರ ಅದರದ ಮಹಿಮಾ ಬರ್ತಿದೆ. ಸ್ವಯಂ ನನ್ನ ಆತ್ಮನ ಸ್ವರೂಪ ಎಂಥದ್ದಿದೆ, ಅದನ್ನು ಪ್ರತ್ಯಕ್ಷ ಅನುಭವಿಸುವಂಥ ಯೋಗ್ಯತೆಯಿಂದ ನನ್ನಲ್ಲೇ ಪ್ರಾಪ್ತ ಶಕ್ತಿ ಪ್ರಾಪ್ತ ಇದ್ರೂ ಕೂಡ ಅದನ್ನು ತಿಳಿಸಿಕೊಟ್ಟ ನಂತರ ಆ ಜ್ಞಾನಿ ಗುರುಗಳ ಕುರಿತು, ಆ ವಿಷಯದ ಕುರಿತು ಆಹ್ಲಾದ ಬರುವುದಿಲ್ಲ, ಸಂತೋಷ ಆಗುವುದಿಲ್ಲ, ಮಹಿಮಾ ಬರುವುದಿಲ್ಲ. ಅದರದೇ ಸೇವನೆ ಮಾಡುವ, ಅದರದೇ ಅನುಭವ ಮಾಡುವ, ಅದರದೇ ಶ್ರದ್ಧೆ ಮಾಡುವ, ಅದನ್ನೇ ತಿಳಿಯುವ, ಅದುವೇ ನಾನಾಗುವ ಪುರುಷಾರ್ಥ ಪ್ರಯತ್ನ ಜಾಗೃತ ಆಗುವುದಿಲ್ಲ. ಕೇಳುವುದ, ಓದೋದ ಎಲ್ಲವೂ ಒಂದು ಸ್ನಾನ ಊಟದ ಹಾಗೆ ದಿನಚರಿ ಆಗಿಬಿಟ್ಟಿದೆ. ಅದರಿಂದ ಏನಾಗ್ತಿದೆ? ಸ್ನಾನ ಮಾಡಿದರೆ ಏನಾಗ್ತಿದೆ? ಮತ್ತು ಹೊಲಸಾಗ್ತಿದೆ ಅಥವಾ ಇಲ್ಲದೆ ಮತ್ತು ಮಾರನೇ ದಿವಸ ಸ್ನಾನ ಮಾಡಲೇಬೇಕಾಗ್ತಿದೆ. ಊಟ ಮಾಡಿದರೆ ಏನಾಗ್ತಿದೆ? ಮತ್ತು ಮಾಡಲೇಬೇಕಾಗ್ತಿದೆ. ಯಾವ ಫಲಶ್ರುತಿ ಇಲ್ಲ. ಅಷ್ಟೇ ಇದೆ, ಇಲ್ಲಿಯೂ ಫಲಶ್ರುತಿ ಇಲ್ಲದ ದೇವದರ್ಶನ ಶಾಸ್ತ್ರ ಯಾವ ಫಲಶ್ರುತಿ ಇಲ್ಲ. ನಿನ್ನೇನು ಹೇಳಿದ್ದಿತ್ತು, ಇವತ್ತನ್ನು ವಿಚಾರ ಮಾಡೋದಿದೆ, ತಿಳ್ಕೊಳ್ಳೋದಿದೆ. ಫಲದ ಬಗ್ಗೆ, ಅಫಲದ ಬಗ್ಗೆ, ಕಳೆದು ಹೋಗ್ತಾ ಇರುವುದರ ಬಗ್ಗೆ, ಪ್ರಾಪ್ತ ಆಗದೇ ಇರುವುದರ ಬಗ್ಗೆ ತೀಕ್ಷ್ಣತೆಯಿಂದ, ಸೂಕ್ಷ್ಮತೆಯಿಂದ ಜ್ಞಾನದೊಳಗೆ ಕಾರ್ಯ ನಡೀಬೇಕು. ಕಳೆದು ಹೋಗ್ತಾ ಇರುವುದ, ಪ್ರಾಪ್ತ ಆಗದೇ ಇರುವುದ, ಯಾವುದು ಕಳೆದು ಹೋಗ್ತಾ ಇದೆ? ಸಂಜ್ಞೇತನ ಪುನಃ ಸಿಕ್ಕುವುದಿಲ್ಲ. ಶಬ್ದ ಬೇಡ. ಒಳ್ಳೆ ಭಾವ ಯಾಕೆ ಬರಂಗಿಲ್ಲ ನಮ್ಗೆ? ಮಾಡಂಗಿಲ್ಲ ಅಂತ ಹೇಳಿ ಬರಂಗಿಲ್ರಿ. ಅಲ್ಲ ಮಾಡಂಗಿಲ್ರಲ್ಲ, ಅವು ಬರೋ ಎಲ್ಲಿ ಹೋದವ್ರೆ? ಇಷ್ಟೆಲ್ಲ ಭಯಭೀತ ಅಂತ ಹೇಳ್ತಿದ್ರಿ, ಆದ್ರೆ ನಮ್ಗೆ ಒಳಗ ಭಾವನೆ ಯಾಕೆ ಬರಂಗಿಲ್ಲ? ಅದರದ್ದೇ ತಿಳ್ಕೊ. ಅದು ಯಾಕೆ ಅನ್ನೋದಕ್ಕೆ ಅಲ್ಲಿ ಯಾವುದು ಕಾರಣ ಇಲ್ರಿ. ಕಾರಣ ಇಲ್ಲ, ಹೀಗೆ ವಸ್ತು ಸ್ವರೂಪ ಇದೆ. ಸೂರ್ಯ ಯಾಕೆ ಮುಳುಗುತ್ತಾನೆ? ಅದಕ್ಕೇನು ಉತ್ತರ ಇದೆ? 6:30 ಆದಮೇಲೆ ಸೂರ್ಯ ಯಾಕೆ ಅಸ್ತಂಗತ ಆಗ್ತಾನೆ? ಆಯು ಮುಗಿದ ನಂತರ ಜೀವ ಯಾಕೆ ಹೊರಟು ಹೋಗ್ತಾನೆ? ಅದಕ್ಕೆ ಯಾವ ಪ್ರಕಾರ ಉತ್ತರ ಇಲ್ಲವೋ ಅದೇ ಪ್ರಕಾರ ಈ ಪರ್ಯಾಯ ಮೂಢನಿಗೆ ಪರ್ಯಾಯ ದೃಷ್ಟಿ ಯಾಕೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಉತ್ತರನೇ ಇಲ್ಲದ ಹಾಗೆ ಆಗಿಬಿಟ್ಟಿದೆ. ಪ್ರಸನ್ನ ಆಗ, ಎಲ್ಲ ಸರ್ವ ಪ್ರಕಾರದಿಂದ ಪ್ರಸನ್ನ ಆಗುವ ಮಾತು. ಇಲ್ಲಿ ಪ್ರಸನ್ನತೆ ಇದ್ದನ ಮಾತಿದೆ. ಪ್ರಸನ್ನ ಆದ್ರೆ ಮುಗಿದು ಹೋಯ್ತ್ರಿ. ಪ್ರಸನ್ನ ಚಿತ್ತದೊಳಗ ಶುದ್ಧಾತ್ಮನ ನಿವಾಸ ಇದೆ. ತತ್ಪ್ರತಿ ಪ್ರೀತಿ ಚಿತ್ತೇನ ಅಂತ ಹೇಳಿದಾರಲ್ಲ, ಏನ ವಾರ್ತಾಪಿ ಶ್ರುತ. ಈ ವಾರ್ತೆಯನ್ನು ಕೂಡ ಪ್ರಸನ್ನ ಚಿತ್ತದಿಂದ ಆಲಿಸುವಂಥವ ನಿಶ್ಚಿತವಾಗಿ ಇದ್ದಾನೆ. ಅವ ಅಲ್ಪ ಕಾಲದೊಳಗ ನಿರ್ವಾಣಕ ಪ್ರಾಪ್ತ ಹೇಳ್ತಾರೆ. ಪ್ರಸನ್ನ ಆಗುವ ಮಾತು. ಇಷ್ಟೆಲ್ಲ ಚಂದ ಹೇಳ್ತಾ ಇದ್ದೀವಿ, ನಾವು ಭಯಭೀತ ಆಗೋಲ್ಲ, ಆದರೂ ಆಗ್ತಾ ಇಲ್ಲ. ಆದರೆ ಭಯಭೀತಿ ಅದರಿಂದ ಆಗತ್ತೀವಿ, ಅದು ಅದನ್ನು ಹುಡುಕಾಕ್ಬೇಕು. ನಮ್ಮ ಕರ್ಮ ಮತ್ತು ಅಲ್ಲಿ ಸಿದ್ಧಾಂತನೂ ನೋಡಾಕ, ಮೂಲ ಮುದ್ದೆ ಸಿದ್ಧಾಂತ ತಾತ್ವಿಕ ವಿಷಯ. ಮತ್ತು ಇದು ಏನಿದೆ ಎಲ್ಲಕ್ಕಿಂತ ಸರಿಯಾದ ನೇರವಾದ ಮಾರ್ಗ ಅಥವಾ ಉತ್ತರ ಯಾವುದ್ರದ್ದು ಇದರಲ್ಲಿ ವ್ಯತ್ಯಯ ಇಲ್ಲ. ನಾನು ಮಾಡಿದರೆ ಇದೆ, ಮಾಡದಿದ್ರೆ ಇಲ್ಲ. ನಾನು ದೇಹ ಬುದ್ಧಿಯನ್ನು, ಸಂಯೋಗದೊಳಗಿನ ಸುಖ ಬುದ್ಧಿಯನ್ನು ಬಿಟ್ಟು ಕೊಟ್ರೆ ಅದು ಬಿಟ್ಟದ್ದನೇ ಇದೆ. ನಾನು ಬಿಡಲಿಲ್ಲ ಅಂತಂದ್ರೆ ಅದು ನಂದೇ ಇದೆ ರೀ ಎಲ್ಲ.
ಆದರೆ ಯಾವಾಗೂ ನಂದ ಆಗೋದನೇ ಇಲ್ಲದ. ಯಾವಾಗ ನಂದ ಆಗ್ತಿದೆ? ಈ ದೇಹದ ಅವಸ್ಥೆಗಳ ಕ್ಷಣ ಕ್ಷಣಕ್ಕ ಯಾವ ರೀತಿ ಪರಿವರ್ತಿತ ಆಗ್ತಾ ಇದ್ದಾವೆ. ಆದರೂ ಕೂಡ ಅದರ ಜೊತೆಗಿನ ಹೊಂದಾಣಿಕೆ ಮಾಡಿಕೊಳ್ಳುವ ಎಷ್ಟು ಉದಾತ್ತತೆ ನಮ್ಮಲ್ಲಿ ಇದೆ. ಅದರ ಫಲ ಏನಿದೆ? ಅದರ ಜೊತೆಗಿನ ಹೊಂದಾಣಿಕೆ. ನಡಿಲಿಕ್ಕೆ ಆಗದಿದ್ದರೆ ಕಟ್ಟಿಗೆ ಹಿಡ್ಕೊಂಡು ನಡಿತೀವಿ, ಓಡ್ತವೆ. ತಿನ್ಲಿಕ್ಕೆ ಆಗದಿದ್ದರೆ ಪೇಯ ಪದಾರ್ಥವನ್ನು ಕುಡ್ಕೊಂಡಿರ್ತೀವಿ. ಏನು ಮಾಡೋದು? ಅದರಿಂದ ಭಿನ್ನತೆಯ ಪುರುಷಾರ್ಥ ಮಾತ್ರ ಮಾಡೋದಿದ್ರೆ ಬುದ್ಧಿಯೊಳಗಿದೆ ರೀ. ಏನು ಬುದ್ಧಿಯೊಳಗಿದೆ ಎಲ್ಲ ಆಗಬೇಕಾದಂಥದ್ದು ವ್ಯವಸ್ಥೆ. ವ್ಯವಸ್ಥೆನೂ ಬುದ್ಧಿಯೊಳಗನೆ ಇದೆ, ಅವ್ಯವಸ್ಥೆನೂ ಬುದ್ಧಿಯೊಳಗನೆ ಅಂಥೇಳಿ ಹೇಳಿದರು. ಹೊರಗೆ ಬಿಟ್ಟಿರ್ತಾನ್ರಿ ಅವ, ಗಿಳಿ ಸಾಕಿದವ ಹೊರಗೆ ಬಿಟ್ಟಿರ್ತಾನೆ. ಆದ್ರೂ ಕೂಡ ಅದು ನಾನು ಮುಕ್ತಿದೇನೋ ಅಂಥೇಳಿ ಅನಿಸೋದೇ ಇಲ್ಲ, ಅಂಥೇಳಿ ಅದು ಹೋಗೋದಿಲ್ಲ. ಹಳ್ಳಿಯೊಳಗಿದೆಯಲ್ಲ, ಎತ್ತಿನ ಬಂಡಿ, ಅದಕ್ಕೆ ಭಾರ ಬರೋದು ಇಷ್ಟ ಇದೆ ಅಂದ್ರೆ ಆದ್ರೂ ಅದು ಬಂದು ಕೊಳ್ಳ ಕೊಡ್ತಿದ್ಯೋ ಅಥವಾ ಇಲ್ರಿ? ಯಾಕೆ? ರೂಢಿ ರೀ. ಅದಕ್ಕೇನು ಸುಖ ಇಲ್ಲ ಅದ್ರೊಳಗೆ. ಇದೆ ಏನ್ರಿ ಭಾರ ಬರೋದ್ರೊಳಗೆ? ಎತ್ಕೊಳ್ಕೊಳ್ಳ ಕಟ್ ಅಂತ ಹೇಳಿ ಹೇಳಿದ ಕೂಡಲೇ ಅವು ಎತ್ಕೊಂಡು ಅಲ್ಲಿ ಕಟ್ಟಿದ್ದು ಬಿಚ್ಚಿದ ಕೂಡಲೇ ಆ ನೊಗ ಎತ್ತಿದ ಕೂಡಲೇ ಕೊರಳು ಕೊಡ್ತವ್ರೆ. ಅಂದ್ರೆ ಇದರ ಅರ್ಥ ಏನಿದೆ? ಈ ಜೀವಕ್ಕ ದುಃಖದ ರೂಢಿ ಎಷ್ಟಾಗಿದೆ ಅಂತಂದ್ರ ಏನು ಹೇಳ್ತೀರದಷ್ಟೇ. ಆ ಗಿಳಿ ಹೊರಗಡೆ ಕೂತಿದ್ರೂ ಕೂಡ ಅದು ಹಾರಿ ಹೋಗುದಿಲ್ಲ. ಯಾಕಂತಂದ್ರೆ ನಾವು ಬಂಧಿತ ಅದೇನ ಅನ್ನೋದು ಅದಕ್ಕೆ ಭ್ರಮೆ ಇದೆ. ಅದೇ ಪ್ರಕಾರ ಈ ಜೀವಕ್ಕ ಈಗ ಅವಕಾಶ ದೊರೆತದ್ದಿದೆ, ದೇಹ ಭಿನ್ನ ಇದೆ, ಕ್ಷಣಭಂಗುರ ಇದೆ, ಪುದ್ಗಲಮಯ ಇದೆ, ಕರ್ಮ ನಿರ್ಮಿತ ಇದೆ. ಕರ್ಮ ಅದರೊಳಗೆ ಏನು ಬೇಕಾದ್ದು ಮಾಡ್ಬೋದು. ಕರ್ಮದ ವಸ್ತು ಇದೆ. ಅದು ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಹೇಳಿದ್ರಲ್ಲ, ಕಾನನದೊಳಗೆ ಹುಚ್ಚು ಕೂತಿದ್ದ. ಏನಿದೆ ರೀ ಹುಚ್ಚ ಇವರೇ? ಕರ್ಮ ಬಂದ ಅವನಿಗೆ ಶರೀರವೆಂಬ ಬಟ್ಟೆ ತೊಡಸ್ತಿದೆ. ಅದನ್ನು ಕೆಲ ಕಾಲದ ನಂತರ ಹರಿತಿದೆ, ಏನೇನೋ ಮಾಡ್ತಿದೆ, ಕಷ್ಕೊಳ್ತಿದೆ, ಬಿಚ್ಚಿ ಬಿಡ್ತಿದೆ. ಆವಾಗ ಇವ ಹಾಯ್ ಹಾಯ್ ಅಂತಾನೆ, ಅಳ್ತಾನೆ, ರೋದನ ಮಾಡ್ತಾನೆ, ಸಹಾಯವನ್ನು ಇನ್ನೊಬ್ಬರಿಂದ ಬಯಸ್ತಾನೆ. ಯಾರು ಸಹಾಯ ಮಾಡುವಂತ? ಮರಣದ ಸಮಯದೊಳಗ ಯಾರು ಸಹಾಯ ಮಾಡ್ತಾರ್ರಿ? ಒಂದು ಸಮಯ ಶಾಂತಿ ಆ ಜೀವಕ್ಕೆ ಯಾರು ಪ್ರದಾನ ಮಾಡ್ತಾರ್ರಿ? ಆ ನೋವಿನಿಂದ ದೇಹದ ಅಸಾಧ್ಯ ನೋವು ಮತ್ತು ಮರಣದ ಭಯಂಕರ ಭೀಕರ ಭಯ, ಅದರಿಂದ ಯಾರು ರಕ್ಷಣೆ ಮಾಡ್ತಾರೆ? ಪುತ್ರಾದಿ ಹೆಣ್ಮಕ್ಕಳ, ಗಂಡು ಮಕ್ಕಳ, ಸೊಸೆಯಂದಿರ ಎಷ್ಟು ವೈಭವದಿಂದ ಕುಣಿದು ಮಾಡ್ತಿದ್ರಿ ಅವ್ರದ್ದೆಲ್ಲ. ಹೌದೇನಿಲ್ಲ? ಎಷ್ಟೊಂದು ಉತ್ಸಾಹ. ಆದ್ರೆ ಅವ್ರು ಯಾರು ಏನು ಮಾಡ್ತಾರೆ? ನಮ್ಮ ತಂದೆ ಅಥವಾ ನಮ್ಮ ತಾಯಿಯ ನೋವನ್ನು ಕಡಿಮೆ ಮಾಡಿ, ನಮ್ಮ ತಾಯಿ ಸಾಯಲಿಕ್ಕೆ ಬಯಸ್ತಾ ಇಲ್ಲ, ಅವಳನ್ನು ಸಾಯಿಗೊಡಬಾರ್ದು. ಯಾರು ಮಾಡೋಕ್ಕೆ ಸಾಧ್ಯ ಇದೆ ರೀ? ವಸ್ತು ಸ್ವರೂಪದೊಳಗೆ ಹಾಗಿಲ್ಲಲ್ಲ. ಹಾಗಾದ್ರೆ ವಸ್ತು ಸ್ವರೂಪದೊಳಗೆ ಹಾಗೆ ಇಲ್ಲ ಅಂದಮೇಲೆ ವಸ್ತು ಸ್ವರೂಪದೊಳಗೆ ಹೀಗೂ ಇಲ್ಲ. ಯಾಗ ಅವರನ್ನೆಲ್ಲ ನಂದು 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 ಅಂತೇಳಿ ಕುಣಿಯೋದನ್ನು ಇಲ್ಲ. ನೀನು ಮೋಹದಿಂದ ನರ್ತಿಸ್ತಾ ಇದ್ದಿ. ನರ್ತನೆಯ ಮಾತಿದೆ ರೀ ಸಮಯ ಸಾರದೊಳಗ. ನರ್ತಿಸ್ತಾ ಇದ್ದಿ ಮೋಹದಿಂದ ನರ್ತಿಸುವಂಥ ಜೀವನನ್ನು ಪುದ್ಗಲಂದಿದಾರ್ರಿ. ಅವ ಜೀವಾಗಿ ಉಳಿದೇ ಇಲ್ಲ. ಯಾಕಾಗ್ತಾ ಇಲ್ಲ? ತನಗೆ ಯಕ್ಷ ಪ್ರಶ್ನೆ ಆಗಬೇಕ್ರಿ. ಅರೆ, ಈ ದುಃಖ ನನಗೆ ಬೇಕಿದೆಯನ? ಈ ಜನ್ಮ ನನಗೆ ಬೇಕಾಗಿದೆಯನ? ಈ ಮಾತೆಯ ಗರ್ಭದೊಳಗೆ ಇರೋದ ಅಥವಾ ಗರ್ಭಾವಾಸ ಇಲ್ಲ ಅಂತಂದ್ರೆ ಒಂದು ಶ್ವಾಸದೊಳಗೆ 18 ಬಾರಿ
ಹುಟ್ಟುವ ಸಾಯುವ ನಿಗೋದ ರೂಪದ ಅವಸ್ಥೆ ನನಗೆ ಬೇಕಾಗಿದೆಯನ, ನನಗೆ ಶೋಭೆ ಇದೆಯನ, ನನಗೆ ಇದೆಲ್ಲ ಬೇಕಾಗಿಲ್ಲ ಅಂದಮೇಲೆ, ಇದೆಲ್ಲ ದುಃಖಮಯ ಇದೆ ಅಂದಮೇಲೆ, ಇದೆಲ್ಲ ಪರಾಧೀನ ಇದೆ ಅಂದಮೇಲೆ ಜ್ಞಾನಿ ಗುರುಗಳ ಹೇಳುವಂಥ ಮಾತಿನ ವಿಶ್ವಾಸ ಶಾಂತ ಚಿತ್ತದಿಂದ ಆಂತರ್ಯದೊಳಗೆ ಮಾಡಬೇಕಾಗೋದು. ಜ್ಞಾನಿಗಳು ಏನು ಹೇಳಿದ್ರು, ನೀ ಜೀವಿ ಇದ್ದೇ, ನಿನ್ನ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ. ಕೇವಲ ಜ್ಞಾನ ಎಂಥದ್ದಿದೆ? ಮೂರು ಲೋಕೆಲ್ಲ ವಂದಿಸುವಂಥದ್ದಿದೆ. ಕೇವಲ ಜ್ಞಾನಿ ಎಂಥದ್ದಿದೆ? ಮೂರು ಲೋಕ ಎಲ್ಲ ಪೂಜಿಸುವಂಥದ್ದು, ಗುಣಗಾನ ಮಾಡುವಂಥದ್ದು. ಅಂಥ ಕಾರ್ಯ ಬಿಟ್ಟ ನೀನು ಇಂಥ ತುಚ್ಛ ಕಾರ್ಯದೊಳಗೆ ತೊಡಗಿಯಲ್ಲ. ಅರೆ, ಭೋಗ ನಿಯಮದಿಂದ ಈ ಜೀವಕ್ಕ ರೋಗನೇ ಇದೆ ರೀ. ದೇಹ ನಿಯಮದಿಂದ ಈ ಜೀವಕ್ಕ ಆಕುಲತೆಯ ಭಾರ. ದೇಹದೊಳಗೆ ತಾನೆನ್ನುವ ಅನುಭೂತಿ ಸುಖದಾಯಕ ಇದೆ ಅನ್ನೋ ಭಾರರೂಪ ಇದೆ. ದೇಹದೊಳಗ ಏನೂ ಮಾಡುವ ಮಾತು ಹೇಳ್ತಾ ಇಲ್ಲ, ದೇಹದ ಕಾರ್ಯ ಮಾಡುವ ಮಾತು ಹೇಳ್ತಾ ಇಲ್ಲ. ದೇಹದೊಳಗ ನಾನೆನ್ನುವ ಅನುಭೂತಿ ಸುಖರೂಪ ಇದೆ ಅನ್ನೋ ಭಾರರೂಪ ಇದೆ. ಆದರೆ ನಮಗೆ ಸುಖರೂಪ ಅನ್ನಿಸ್ತಾ ಇದೆ. ಆ ಅನ್ನಿಸಿಕೆ ಅದರ ಸ್ವರೂಪದ ಜ್ಞಾನ ಇಲ್ಲದೆ ಹೋಗೋದು ಸಾಧ್ಯ. ದೇಹ ಅರೆ ಹಸಿವೆ ದುಃಖರೂಪ ಅನ್ನಿಸ್ತಿದೆ. ಇಷ್ಟವಾದಂಥ ಭೋಜನ ಸೇವನೆ ಮಾಡೋದ ಸುಖರೂಪ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಹಸಿವೆ ದುಃಖರೂಪ ಅನ್ನಿಸ್ತಿರ್ಬೋದು, ಆದರೆ ಪ್ರತ್ಯಕ್ಷ ಇಷ್ಟ ಭೋಜನದ ಸೇವನೆ ಮಾಡ್ತಾ ಇರೋ ವೇಳೆದೊಳಗೆ ಸುಖದ ಸಂವೇದನ ಆಗ್ತಿದೆಯೋ ಅಥವಾ ಇಲ್ಲ? ಆದರೆ ಅಲ್ಲಿ ದುಃಖ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬಂತಲ್ಲ ಮೊನ್ನೆ ಸಂಪದದೊಳಗ, ನರಕಾತಿರಿಯಂಚಗತಿಗಳಲ್ಲಂತೂ ದುಃಖನೇ ಇದೆ. ಆದರೆ ಸ್ವರ್ಗದ ದೇವಗಳ ಮತ್ತು ಕೋಟ್ಯಾಧೀಶ ಅಬ್ಜಾಧೀಶ ಶ್ರೀಮಂತರೆಲ್ಲ ದುಃಖಿನೇ ಇದ್ದಾರೆ ಅಂತ ಹೇಳಿ ನಮಗೆಲ್ಲಿ ವಿಶ್ವಾಸ ಆಗ್ತಿದೆ? ಹಂಗಂತೇವೆ, ದುಃಖಿ ಇದ್ದರಂದೂ ಅಂತೇವೆ. ಆದರೆ ನಮ್ಗೆ ಅನ್ನಿಸ್ತಿದೆ ಏನು? ಅವರು ಸುಖಿನರೇ ಕಾಣಿಸ್ತಾರೆ. ಹೇಗ ಎಷ್ಟು ಅದ್ಭುತ ಭಾವಾರ್ಥ ಇದೆ. ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನ ಒಂದೇ. ಈ ಜೀವ ಅನ್ನೋದರೊಳಗ ನನ್ನತನ ಬರುವುದ ಇದು ಒಂದೇ ಪ್ರಮುಖ ಮಾತು ಇದೆ. ಇದು ಒಂದೇ ಮಾಡಬೇಕಾದಂಥ ಕರ್ತವ್ಯ ಇದೆ. ಜೀವದ ಸ್ವಭಾವವು ಕೇವಲ ಜ್ಞಾನ, ಕೇವಲ ದರ್ಶನವಿದೆ. ಅದು ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ, ಕರ್ಮಗಳ ಮೂಲಕ ಅನ್ಲಿಲ್ಲ, ಕರ್ಮಗಳ ಉದಯದ ಮೂಲಕ ಅನ್ಲಿಲ್ಲ, ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತವಾದ ಸ್ವಭಾವ. ಆಚ್ಛಾದಿತ ಯಾವುದರಿಂದ? ಬಂಧಯೋಗ್ಯ ಸ್ವಯಂ ಅದರದೇ ದಶೆ. ಬಂಧಯೋಗ್ಯ ಸ್ವಯಂ ಅದರದೇ ಯಾವ ಉಪಾದಾನ ಯೋಗ್ಯತೆ ಇದೆಯಲ್ಲ ಅದರಿಂದ ಆಚ್ಛಾದಿತ, ಬಂಧದ ಮೂಲಕ ಆಚ್ಛಾದಿತವಾಗಿದೆ ಆಗಿದೆ. ಇಂಥ ಆವರಣವು ಶುದ್ಧ ಪರಿಣಮನದಿಂದ ನಾಶವಾಗುತ್ತದೆ. ಅದು ಭೂತಕಾಲ, ಇದು ವರ್ತಮಾನ ಅಥವಾ ಭವಿಷ್ಯರೇ ನಾಶವಾಗುತ್ತದೆ. ವಸ್ತು ಸ್ವರೂಪವು ಪ್ರಕಟವಾಗುತ್ತದೆ. ಯಾವಾಗ ಪ್ರಕಟ ಆಗ್ತಿದೆ? ಜ್ಞಾನಾವರಣದ ಬಂಧದ ನಾಶ ಯಾವಾಗ ಆಗ್ತಿದೆಯೋ ಆವಾಗ ಶುದ್ಧ ಸ್ವರೂಪ ಪ್ರಕಟ. ಬಂಧದ ನಾಶ ಸಮಯ ಎರಡಿಲ್ಲ, ಒಂದೇ. ಬಂಧದ ನಾಶ ಎಲ್ಲಿ ಆಗ್ತಿದೆಯೋ ಅಲ್ಲಿ ಶುದ್ಧ ಸ್ವರೂಪ ಪ್ರಕಟ. ಎಲ್ಲಿ ಬಂಧ ಆಗ್ತಾ ಇದೆಯೋ ಅಲ್ಲಿ ಯಾವುದು ಪ್ರಕಟ ಇದೆ? ಅಶುದ್ಧ. ರಾಗರೂಪ, ವಿಕಾರ ರೂಪ ಅಶುದ್ಧ ದಶಾ ಪ್ರಕಟ.
ಇಂಥ ಸ್ವರೂಪವು ಜೀವನಿಗೆ ಉಪಾದೇಯವಿದೆ. ಇಲ್ಲಿ ಉಪಾದೇಯ ಅರ್ಥ ಕರ್ತವ್ಯ ಅಂತನೂ, ಇದು ಶೋಭ ಇದೆ ಜೀವನಿಗೆ, ಇದು ಮಾತ್ರ ಹೇಳಿದ್ದಾರೆ. ಇದು ಯೋಗ್ಯ ಇದೆ ಜೀವದ ಸಲುವಾಗಿ. ಯಾವುದು? ಸ್ವರೂಪ ಪ್ರಗಟ ಆಗೋದು, ಸ್ವರೂಪ ಪ್ರಗಟ ಆಗೋದು. ಅಂಥೇಳಿನ ಸಮಂತಭದ್ರಾಚಾರ್ಯ ದೇವ ಹೇಳಿದರು, ನಿರಂತರ ಪಾಪದ ಆಶ್ರವ ಆಗ್ತಾ ಇರೋ ವೇಳೆದೊಳಗ ಅನ್ಯ ಸಂಪದ ಕಿಂ ಪ್ರಯೋಜನ. ನಿರಂತರ ಪಾಪದ ಆಶ್ರವ ಯದಿ ಪಾಪಾಶ್ರವೋ, ಒಂದು ವೇಳೆ ಪಾಪದ ಆಶ್ರವ ನಿರಂತರ ಆಗ್ತಾ ಇತ್ತು ಅಂತಂದ್ರೆ ಅನ್ಯ ಸಂಪದ ಕಿಂ ಪ್ರಯೋಜನ. ಅನ್ಯ ಯಾವುದು ಸಂಪದ? ಲೋಕದೊಳಗೆ ಖ್ಯಾತಿ ಇದೆ, ಸಾಕಷ್ಟು ಧನ ಇದೆ, ಪುಣ್ಯದಿಂದ ಎಲ್ಲ ಸಾಮಗ್ರಿ ಇದ್ದಾವೆ, ಅದರದ ಪ್ರಯೋಜನ ಏನಿದೆ? ಯಾಕೆ? ಅದೆಲ್ಲ ಒಂದು ಕ್ಷಣದಲ್ಲಿ ವೀರಸರು ಆಗುತ್ತಿದೆ. ಇಲ್ಲಿ ಆಗ್ತಾ ಇದೆಯಲ್ಲ ಪಾಪದ ಆಶ್ರವ, ಆ ಭಾವದಿಂದ ನಿನಗೆ ದುಃಖ ಇದೆ, ಆ ಭಾವನೆಯನ್ನ ಸ್ವಭಾವವನ್ನು ಮುಚ್ಚಾಕ್ತಾ ಇದೆ. ಆ ಸಂಪತ್ತ ನಿನ್ನ ವೈಭವ ಏನು ಮಾಡೋದಿದೆ, ನಿನ್ನ ಪ್ರಸಿದ್ಧಿ ಏನು ಮಾಡೋದಿದೆ? ಆತ್ಮ ಪ್ರಸಿದ್ಧಿ ಗ್ರಂಥದ ಹೆಸರು, ಆತ್ಮಖ್ಯಾತಿ ಟೀಕೆಯ ಹೆಸರು. ಆತ್ಮ ಪ್ರಸಿದ್ಧಿ ಯಾವುದು? 47 ಶಕ್ತಿಗಳ ವಿವೇಚನೆ ಏನಿದೆ ಅದು ಆತ್ಮ ಪ್ರಸಿದ್ಧಿ. ಯಾವುದರ ಸಲುವಾಗಿ? ಆತ್ಮ ಹೀಗದಾನೆ, ಆತ್ಮ ಹೀಗದಾನೆ, ಆತ್ಮನಲ್ಲೇ ಇಂಥ ಶಕ್ತಿ ಇದೆ ಅಂದಮೇಲೆ ಆತ್ಮನಿಗೆ ಆತ್ಮನ ಮಹಿಮೆ ಬರ್ತಿದೆ, ಆತ್ಮನ ಸನ್ಮುಖ ಆಗ್ತಾನೆ. ಇದು ಆತ್ಮನ ಪ್ರಸಿದ್ಧಿ ಇದೆ. ಆತ್ಮನ ಪ್ರಸಿದ್ಧಿ ಧನದಿಂದ, ಬಂಗಲೆಯಿಂದ, ಗಾಡಿಯಿಂದ, ಖ್ಯಾತಿಯಿಂದ, ಮಿನಿಸ್ಟರ್ ಪದದಿಂದ ಇಲ್ಲರಿ, ದೊರೆ ಚಕ್ರವರ್ತಿ ಪದದಿಂದ ಕೂಡ ಇಲ್ಲ. ಅಂಥೇಳಿನ 6 ಖಂಡದ ಅಧಿಪತಿ ಯಾವಾಗ ಆ ಚಕ್ರವರ್ತಿತ್ವದ ತ್ಯಾಗ ಮಾಡ್ತಾನೋ, ನಾನು ಚಕ್ರವರ್ತಿ ಅನ್ನೋ ಭಾವವನ್ನು ಬಿಟ್ಟು ಕೊಡ್ತಾನೋ, ನಾನು ಶುದ್ಧಾತ್ಮ, ಕೇವಲ ಜ್ಞಾನ, ಕೇವಲ ದರ್ಶನ ಸ್ವಭಾವಿ ಜೀವ ನಾನಿದ್ದೇನೆ ಅನ್ನೋದರ ಸ್ವೀಕಾರ ಮಾಡಿ ಯಾವಾಗ ಆ ಜೀವನೊಳಗೆ ಹೊರಟು ಹೋಗ್ತಾನೋ ಆವಾಗ ಅವ 3 ಲೋಕದ ಅಧಿಪತಿ ಸಿದ್ಧ ಆಗ್ತಾನೆ. ಅವ ಸಿದ್ಧ ಆಗ್ತಾನೆ ಅನ್ನೋದು ಲೋಕದ ವ್ಯವಹಾರ ಇದೆ, ಇನ್ನೊಬ್ಬರ ಸಲುವಾಗಿದೆ. ಅವ ಸಿದ್ಧ ಆಗಿಲ್ಲ ಅಂದರೆ ಅವೇನಾಗಿದ್ದಾನೆ? ಅವ ಜೀವ ಆಗಿದ್ದಾನೆ. ಜೀವ ಯಾವ ಪ್ರಕಾರ? ಮನುಷ್ಯ ಅನ್ನೋದು ವ್ಯವಹಾರ ಇದೆಯಲ್ಲ, ಸ್ವಲ್ಪ ಧೈರ್ಯ ಬೇಕ್ರಿ. ಜೀವ ಯಾವ ಪ್ರಕಾರ ಮನುಷ್ಯ ಅನ್ನೋದು ವ್ಯವಹಾರ ಇದೆಯೋ ಅದೇ ಪ್ರಕಾರ ಜೀವ ಸಿದ್ಧ ಅನ್ನೋದು ಕೂಡ ವ್ಯವಹಾರ. ಜೀವ ಮನುಷ್ಯ ಅನ್ನೋದು ವ್ಯವಹಾರ ಮಾತ್ರ ಇಲ್ಲ, ಜೀವ ತನ್ನನ್ನು ಮನುಷ್ಯ ಅಂಥೇಳಿ ಅನುಭವ ಮಾಡಿದ ಅಂತಂದ್ರೆ ಸಂಸಾರಿ ಇದ್ದಾನೆ, ದುಃಖಿ ಇದ್ದಾನೆ. ಅದೇ ಪ್ರಕಾರ ಯಾವನೋ ಜೀವ ನಾನು ಸಿದ್ಧ ಅಂಥೇಳಿ ಅನುಭವ ಮಾಡಿದ್ರೆ ಅವನು ಸಿದ್ಧ ಆಗೋ ಸಾಧ್ಯ ಇಲ್ಲ, ಸಿದ್ಧ ಇಲ್ಲ. ಏನು ಹೇಳಿದ್ರು ನಡೀರಿ ಮುಂದೆ ಹೋಗೋಣ, ಇದೇನು ಹೋಗ್ತಾನೆ ಇಲ್ಲ ಗಾಡಿ ಮುಂದೆ. ಇಂಥ ಶುದ್ಧ ಸ್ವರೂಪವು ಜೀವನಿಗೆ ಉಪಾದೇಯವಿದೆ. ಮತ್ತೊಂದು ಶಬ್ದ ಎದ್ದು ನಿಂತಿದ್ದಾನಲ್ಲ, ಉಪಾದೇಯ ನೋಡಿದೆವು. ಆದರೆ ಯಾರಿಗೆ? ಸ್ವಾಧ್ಯಾಯ ಪ್ರೇಮಿಗೆ ಅಲ್ಲ, ಜೈನನಿಗೆ ಅಲ್ಲ, ಮನುಷ್ಯನಿಗಲ್ಲ, ಜೀವನಿಗೆ ಉಪಾದೇಯ. ಮತ್ತೆ ಹಿಂದೆ ಹೋಗಾಕನ ಬೇಕ್ರೆ. ಜೀವದ ಸ್ವಭಾವ ಶುದ್ಧ ಏನಿದೆ? ಕೇವಲ ಜ್ಞಾನ, ಕೇವಲ ದರ್ಶನ ಇದೆ. ಜೀವದ ಸ್ವಭಾವ ಕೇವಲ ಜ್ಞಾನ, ಕೇವಲ ದರ್ಶನ ಇದೆ. ಅದ ಜ್ಞಾನಾವರಣಾದಿ ಕರ್ಮಗಳ ಬಂಧದ ಮೂಲಕ ಆಚ್ಛಾದಿತ ಆಗತಾ ಇದೆ. ಯಾವಾಗ ಆ ಸ್ವಭಾವ ಪ್ರಗಟ ಆಗ್ತಿದೆ ಆ ವೇಳೆದೊಳಗ ಆ ಬಂಧದ ನಾಶ ಆಗ್ತಿದೆ. ಆ ಯಾವ ಶುದ್ಧ ಸ್ವರೂಪ 3 ಲೋಕದೊಳಗೆ, ಅಲೋಕ ಸಹಿತ 3 ಲೋಕದೊಳಗೆ ಯಾವ ಪದಾರ್ಥದಿಂದ ಅದನ್ನು ತಡೆಯುವ ಸಾಧ್ಯತೆ ಇಲ್ಲ. ಆ ಪ್ರಕಾರ ಪ್ರಗಟ ಆಗ್ತಿದೆಯಲ್ಲ, ಅದು ಜೀವನಿಗೆ ಉಪಾದೇಯ ಇದೆ. ಜೀವನಿಗೆ ಬೇಕಾದದ್ದು ಆದರೆ
ನೀವು ವ್ಯರ್ಥವಾಗಿ ಭ್ರಾಂತಿಯಿಂದ ನನಗದು ಬೇಕಾಗಿದೆ ಇದು ಬೇಕಾಗಿದೆ ಅಂತ ಇದ್ರೆ ಜೀವನಿಗೆ ನಿಜವಾಗಿ ಅದಾವುದು ಬೇಕಾಗಿಲ್ಲ. ಜೀವನಿಗೆ ಯಾವುದು ಬೇಕಾಗಿದೆ? ಆ ಶುದ್ಧ ಸ್ವರೂಪ. ಯಾವುದ್ರಿ ಅದ? ಗೌರಣ್ಣವ್ರು ಮೂರು ಲೋಕದೊಳಗೆ ಅಥವಾ ಅಲೋಕದ ಯಾವ ಪದಾರ್ಥ ಅದನ್ನು ತಡೆಯೋ ಸಾಧ್ಯ ಇಲ್ಲ. ಅಂಥ ಯಾವ ಶುದ್ಧ ಸ್ವಭಾವದ ಸ್ವರೂಪದ ಪ್ರಕಟತೆ ಇದೆಯಲ್ಲ, ಅದು ಬೇಕಾಗಿದೆ. ಜೀವನಿಗೆ ಅದು ಉಪಾಧಿ ಇದೆ. ಹಾಗಾದ್ರೆ ನನಗೆ ಬೇರೆ ಬೇರೆ ಎಲ್ಲ ಯಾಕೆ ಉಪಾಧಿ ಅದವು? ನಾನು ಜೀವ ಇಲ್ಲ. ನನ್ನ ಶ್ರದ್ಧೆಯೊಳಗೆ ನಾನು ಜೀವ ಅನ್ನೋದರ ಸ್ವೀಕಾರ ಇಲ್ಲ. ನನ್ನ ಜ್ಞಾನದೊಳಗೆ ನನ್ನ ಅನುಭವದೊಳಗೆ ನಾನು ಜೀವ ಅನ್ನೋದು ಬಂದಿಲ್ಲ ಅಂಥೇಳಿ ನನಗೆ ಏನೇನೋ ಉಪಾಧಿ. ಸ್ವರ್ಗಕ್ಕೆ ಹೋಗ್ಬೇಕು, ವಿದೇಶ ಕ್ಷೇತ್ರಕ್ಕೆ ಹೋಗ್ಬೇಕು, ಶ್ರೀಮಂದರ ಸ್ವಾಮಿ ಹತ್ರ ಹೋಗ್ಬೇಕು, ದೀಕ್ಷಾ ತಗೊಳ್ಬೇಕು, ಮುನಿ ಸಂಘದೊಳಗೆ ಹೋಗ್ಬೇಕು, ಸಲ್ಲೇಖನ ತಗೊಳ್ಬೇಕು, ಹೀಗೆ ಏನೇನೋ ಉಪಾಧಿ ಕಾಣಿಸ್ತಾ ಇದ್ದಾವೆ ನಮ್ಗೆ. ಪ್ರತಿಮಾ ತಗೊಳ್ಬೇಕು. ಆದ್ರೆ ನಿಜವಾಗಿ ಯಾವ ಜೀವದನಲ್ಲ ಅವನಿಗೆ ಉಪಾಧಿ ಯಾವುದಿದೆ? ಶುದ್ಧ ಸ್ವರೂಪ. ಎಂಥ ಶುದ್ಧ ಸ್ವರೂಪ? ಲೋಕದ ಯಾವ ಪದಾರ್ಥ ಅದನ್ನು ಪುನಃ ಆಚ್ಛಾದಿತ ಮಾಡೋ ಸಾಧ್ಯ ಇಲ್ಲ, ತಡೆಯೋ ಸಾಧ್ಯ ಇಲ್ಲ. ಅಂಥ ಜೀವನಿಗೆ ಉಪಾಧಿ. ನಮ್ಮನ್ನೆಲ್ಲ ಹೊರಗಿಟ್ರೇನಲ್ರಿ ಹರಿಜನರ ಹಾಗೆ, ಅಚ್ಯುತ ಹರಿಜನರ ಹಾಗೆ ಜೀವನಿಗೆ ಅಂಥೇಳಿ ಹೇಳಿದರೆ ನಾವು ಮನುಷ್ಯ, ಧಾರ್ಮಿಕ, ಶ್ರೀಮಂತ, ಪುರುಷ, ಸ್ತ್ರೀ, ಏನೇನೋ ವ್ರತಿ ಆಗಿ ಕೂತಿದ್ದೀವಲ್ಲ, ಅದಕ್ಕೆ ನಮ್ಮನ್ನು ಹೊರಗಿಟ್ಟು ಜೀವನಿಗೆ ಉಪಾಧಿ. ಇನ್ನು ಮುಂದೇನಿದೆ ಇರಲಿ, ಎಲ್ಲಿ ಸಂಸಾರದೊಳಗೆ ಮುಂದೇನಿದೆ ಅಲ್ಲ ಅದೆಲ್ಲ ಯಾರದ್ದರೆ? ಜೀವದ್ದರೆ. ಇನ್ನು ಮುಂದೇನಿದೆ ಅದೆಲ್ಲ ಜೀವದ್ದು ಇದೆ. ಮೋಕ್ಷ ಯಾರದ? ಸರ್ವ ವಿಶುದ್ಧ ಜ್ಞಾನ ಯಾರದ? ಮುಗೀತರೆ ಬಂಧದ ಮಾತು ಮುಗೀತು, ಸಂಸಾರದ ಮಾತು ಮುಗೀತು. ನಾವು ನೀವು ಕೇಳುವ ಅಥವಾ ಅಂಶ ರೂಪದಿಂದ ತಿಳ್ಕೊಳ್ಳುವ ಅಥವಾ ಪ್ರಯತ್ನ ಮಾಡಿ ತಿಳ್ಕೊಳ್ಳುವ ಮಾತೆಲ್ಲ ಮುಗಿದವ್ರಿ. ಇನ್ನೇನಿದ್ರೆ ಜೀವದ. ಯಾರಿಗೆ ಧೈರ್ಯ ಇದೆಯೋ ಅಲ್ಲಿ ಬರೋದಿತ್ತು ಆ ಜ್ಞಾನಿ ಗುರುಗಳ ಸನ್ನಿಧಿಗೆ ಅಂದ್ರೆ ಏನಾಗಬೇಕಾಗೋದ? ಯೂನಿಫಾರ್ಮ್ ಹಾಕೊಂಡು ಬರೋದು. ಯಾವುದ? ಅದೇ ಕಂಪಲ್ಸರಿ. ಮತ್ತು ಅದು ಯೂನಿಫಾರ್ಮ್ ಅಲ್ಲ, ಆಗಿ ಬರೋದು. ಮತ್ತು ಬಿಚ್ಚಕ್ಕೆ ಬರಬಾರ್ದದು, ಆಗಿ ಬರೋದು. ಜೀವಾಗಿ ಬರೋದ್ರಿ. ಜೀವ ಆದ ನಂತರ ಏನಿದೆ ರೀ? ಡಬ್ಬಿ ಯಾರಿಗೆ ಕಟ್ಟೋದ? ಜೀವ ಆದ ನಂತರ ಯಾರಿಗಿದೆ? सोनू एकटीच करायला लागले केव्हापासून सोडून गेलेलो. ಯಾರಿಗಿದೆ ರೀ? ಜೀವಾದ ಮೇಲೆ ಯಾರಿಗಿದೆ? ಹಾಗಾದ್ರೆ ಅವರೆಲ್ಲ ಮನೆಯೊಳಗೆ ಒಳ್ಳೆದೊಳಗೆ ಮಾಡ್ತಾರೇನಿಲ್ಲ? ಮಾಡ್ತಾರ್ರಿ. ಹೇಗೆ ಮಾಡ್ತಾರೆ? ನಮ್ಮ ಮನೆ ಕಸ ನಾವು ಗುಡಿಸೋದಕ್ಕೆ ಮತ್ತು ಕೆಲಸದವ್ರು ಗುಡಿಸೋದಕ್ಕೆ ವ್ಯತ್ಯಾಸ ಇದೆ ಏನಿಲ್ಲ. ನಮ್ಮ ಪಾತ್ರೆ ನಾವು ತೊಳೆಯೋದಕ್ಕೆ ಎಷ್ಟು ಸ್ವಚ್ಛ ಅನ್ನಿಸ್ತಿದೆ ರೀ. ಒಂದು ಗ್ಲಾಸ್ ತೊಳೆದ್ರಲ್ಲ ಮತ್ತು ಅವ್ರು ತೊಳೆದದ್ದಕ್ಕೆ ವ್ಯತ್ಯಾಸ ಇದೆ ಏನಿಲ್ಲ. ಅವ್ರ ಕೆಲಸ ಅಂತ ಮಾಡ್ತಾರೆ, ನಾವು ನಮ್ದಂತ. ಹಾಗೆ ಸಮ್ಯಕ್ ದೃಷ್ಟಿ ಜೀವಾದ ನಂತರ ಸಂಸಾರದ ಕೆಲಸ ಅಂಥೇಳಿ ಮಾಡ್ತಾನೆ, ಕರ್ತವ್ಯ ಅಂತ ಮಾಡ್ತಾನೆ, ತಂದ ಅಂಥೇಳಿ ಮಾಡ್ತಾನೆ. ಕರ್ತವ್ಯ ಮಾಡಬೇಕಾದದ್ದ. ಅರೆ ದುರ್ಬಲತೆ ಇದೆಯಲ್ಲ, ಸ್ವಭಾವದಲ್ಲೇ ಉಳಿಯೋದು ಆಗ್ತಾ ಇಲ್ಲ. ಇನ್ನೂ ಅದಕ್ಕೆ ಏನಾಗಬೇಕು? ಸಮಯ ಪಕ್ವಾಗಬೇಕು. ಹಣ್ಣು ಎಲೆ ಒಣಗಿದ ಎಲೆ ಇನ್ನೂ ವೃಕ್ಷದೊಳಗೆ ನಿಂತಿದೆಯಲ್ಲ, ಯಾಕೆ? ಅದರಿಂದ ವೃಕ್ಷದ ಶೋಭೆ ಇದೆ ಏನ್ರಿ? ಇಲ್ಲ. ಆದರೂ ಯಾಕೆ ನಿಂತಿದೆ? ಅದಕ್ಕೆ ಇನ್ನೂ ಬೀಳುವ ಸಮಯ ಬಂತಿದೆ. ಒಂದು ಸ್ವಲ್ಪ ಜೋರಾದ ಗಾಳಿ ಬಂತು ಅಂತಂದ್ರೆ ಬಿದ್ದು ಬಿಡ್ತಿದ್ದೀರಿ. ಅದೇ ಪ್ರಕಾರ ವೈರಾಗ್ಯದ ಅಲೆ ಒಳಗಿಂದ ಬಂತು ಅಂತಂದ್ರೆ ಹೊರಟು ಹೋಗ್ತಾನ್ರಿ. ಧರೆಯೊಳು ಮದವೆದ್ದಾಣೆಯ ಭವ್ಯಾಮೃತಕಾರ ಹೇಳಿದ್ದಾರೆ.
ಪತ್ನಿಯ ಪುತ್ರರ ತಡೆ ನೋಡದೆ ಜಡಿಯುವ ಪಾಪ ಪಟಲದ. ಪತ್ನಿ ಪುತ್ರರ ತಡೆದರನು ಆ ಕಡೆ ನೋಡುವುದಿಲ್ಲ. ಅವ್ರು ತಡೆಯವ್ರನ್ನಲ್ಲ. ಅಪ್ಪಾಜಿ ಹೇಳಿದ್ರಲ್ಲ, ಸತ್ತ ಮೇಲೆ ಅಳ್ತಾರೆ ಯಾಕ ಹೆಂಡ್ರ ಮಕ್ಕಳ ಪುಕ್ಕಟದ ಆಳಿತ್ತಲ್ಲ, ಅಷ್ಟು ಪ್ರಾಮಾಣಿಕ. ಅಷ್ಟು ಪ್ರಾಮಾಣಿಕ ಯಾರು ಸಿಕ್ಕೋ ಸಾಧ್ಯ ಇದೆ? ಒಂದು ಪೈಸಾ ಆ ಕಡೆ ಈ ಕಡೆ ಇಲ್ಲ. ಮನಿ ಕಾವಲ ಹ್ಯಾಕ್ ಮಾಡ್ತಿತ್ತು? ಯಾರನ್ನೂ ಒಳಗೆ ಬಿಡ್ತಾರೆ. ಅಂಥದ್ದು ಹೋಯ್ತು. ತಮ್ಮ ಸ್ವಾರ್ಥದ ಸಲುವಾಗಿ ಹೇಳ್ತಾರೆ, ಅರೆ ಈ ಜೀವ ಹೋಯ್ತಲ್ಲ, ಮನುಷ್ಯ ಪರ್ಯಾಯಕ್ಕೆ ಬಂದು ಏನೂ ಲಾಭ ಮಾಡಿಕೊಳ್ಳಿಲ್ಲ ಅಂಥೇಳಿ ಯಾರೂ ಅಳ್ಳೋದಿಲ್ಲ. ಬರೇ ಸಂಸಾರದ ಸೇವೆ ಮಾಡಿ ಹೋಯ್ತಲ್ಲ ಅಂಥೇಳಿ ಯಾರು ಅಳ್ಳೋದಿಲ್ಲ. ಒಂದು ಬಸ್ ಅನ್ಲಿಲ್ಲ, ಒಂದು ದೇವ್ ಅನ್ಲಿಲ್ಲ, ಒಂದು ಧರ್ಮ ಅನ್ಲಿಲ್ಲ ಅಂಥೇಳಿ ಮಾತಾಡ್ರೂ ಆ ಮಾತಿನೊಳಗೆ ಯಾವ ಬಲ ಇರ್ತದೆ? ಜೀವದ ಹಿತದ ಸಲುವಾಗಿ ಯಾರು ಅಳುವುದಿಲ್ಲ, ನಮ್ಮ ಸ್ವಾರ್ಥದ ಸಲುವಾಗಿ. ಇಲ್ಲೇನು ಹೇಳ್ರು? ಜೀವನಿಗೆ ಉಪಾದೇಯವಿದೆ. ಏನ? ಶುದ್ಧ ಸ್ವರ. ನಮಗೇನೇನು ಉಪಾದೇಯ ಇದೆ? ಏನೇನು ಉಪಾದೇಯ ಇದೆ? ಬಹಳ ದೊಡ್ಡ ಲಿಸ್ಟ್ ರೀ. ಎಷ್ಟ? ಅಸಂಖ್ಯಾತ ಲೋಕ ಪ್ರಮಾಣ. ನಮಗೇನೇನು? ಅಸಂಖ್ಯಾತ ಲೋಕ ಪ್ರಮಾಣ ಲಿಸ್ಟ್ ಉಪಾದೇಯ. ಒಂದು ಶುದ್ಧ ಸ್ವರೂಪನ ಉಪಾದೇಯಾದ ನಂತರ ಅಶುದ್ಧತೆ ಒಂದು ಸಮಯ ಕೂಡ ನಿಲ್ಲುವುದಿಲ್ರಿ. ಅದರೊಳಗೆ ಬಲನೇ ಇಲ್ಲ ನಿಲ್ಲುವಂಥದ್ದ. ನಾವು ಅದನ್ನು ಜಬರ್ದಸ್ತಿ ಹಿಡ್ಕೊಂಡ ದೇವ್ರಿ ನಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಅಶುದ್ಧತೆಯನ್ನು ಕಾಯ್ಕೊಳ್ತಾ ಇದ್ದೀವಿ. ಎಂಥ ಮರುಳಾಟ ಇದೆ ಅಂತಂದ್ರೆ ಅದರ ಬಗ್ಗೆ ಏನೂ ಶಬ್ದ ಇಲ್ಲ. ತೋಡರ ಮಲ್ಲರು ಹೇಳಿದರು, ನಶೆಯಲ್ಲಿರುವಂಥ ಮನುಷ್ಯ ತಾಯಿಯನ್ನು ತಾಯಿ ಅಂತ ಹೇಳಿ ಹೇಳಿದ್ರು ಸುಳ್ಳಿದೆ, ತಾಯಿಯನ್ನು ಪತ್ನಿ ಅಂತ ಹೇಳಿದ್ರಂತೂ ಸುಳ್ಳು ಇದೇನೇ ಇದೆ. ಆದರೆ ತಾಯಿಯನ್ನು ತಾಯಿ ಅಂತ ಹೇಳಿ ಹೇಳಿದ್ರೂ ಕೂಡ ಅದು ಸತ್ಯಲ್ಲ. ಯಾಕೆ ಅಂತಂದ್ರೆ ಅಮಲ್ನೊಳಗದ. ಅದೇ ಪ್ರಕಾರ ನಾವು ಆಗಮದ ಭಾಷೆ ಮಾತಾಡ್ತೇವ್ರಿ, ಆದರೆ ಅದು ಸತ್ಯ ಅಲ್ಲ. ಜೀವ ಯಾವ ಜೀವದನಲ್ಲ, ಅವನ ವ್ಯವಹಾರನ ಬೇರೆ ಇದೆ, ಅವನ ಅನುಭವನ ಬೇರೆ ಇದೆ, ಅವನ ನೋಟನ ಬೇರೆ ಇದೆ, ಅವನ ತಿಳುವಳಿಕೆನ ಬೇರೆ ಇದೆ, ಅವನ ಪ್ರತಿಯೊಂದು ವಸ್ತುವಿನ ಜೊತೆಗೆ ಇರುವಂಥ ಪ್ರವೃತ್ತಿನೇ ಬೇರೆ ಇದೆ. ಇಂಥ ಶುದ್ಧ ಸ್ವರೂಪವು ಜೀವನಿಗೆ ಉಪಾದೇಯವಿದೆ. ಹೇಗಿದೆ ಜ್ಞಾನಜ್ಯೋತಿಯು? ಹೇಗಿದೆ ಜ್ಞಾನಜ್ಯೋತಿಯು? ಇಲ್ಲಿ ಜ್ಞಾನಜ್ಯೋತಿ ಎಲ್ಲಿಂದ ಬಂತರಿ? ಎಲ್ಲಿಂದ ಬಂತ? ಅರೇ ಮೊದಲನೇ ಶಬ್ದ ಪದಖಂಡದೊಳಗಿದೆ, ಮೊದಲನೇ ಲೈನ್ ಒಳಗಿದೆ ಅಲ್ಲ, ಏನಿದೆ? ಏತತ್ ಜ್ಞಾನಜ್ಯೋತಿ. ಹೇಗಿದೆ ಜ್ಞಾನಜ್ಯೋತಿ? ಟೀಕಾಕಾರರಿಂದ ವಿಷಯವನ್ನು ಸಮಗ್ರ ರೂಪದಿಂದ ಹಿಡ್ಕೊಳ್ಳುವಂಥ ಜಾಣ್ಮೆ ಅಂತಂದಿದೆ, ಸಾಮರ್ಥ್ಯ ಅಂತಂದಿದೆ. ಹೇಗಿದೆ ಜ್ಞಾನಜ್ಯೋತಿ ಅಂಥೇಳಿ ಇಲ್ಲಿ ಕೇಳಿದ ನಂತರ ನಾವು ಗಡಗಡಿಸ್ತೇವೆ, ಇದು ಹೊಸ ಶಬ್ದ ಬಂತಂತೇವ್ರಿ. ಆದರೆ ಅವರ ಆ ವಿಷಯದೊಳಗೆ ಯಾವ ರೀತಿ ನೋಡ್ರಿ, ಆಚಾರ್ಯರ ಮಾತ, ಟೀಕಾಕಾರರ ಮಾತ, ನಾವೆಲ್ಲಿ ನಿಂತಿದ್ದೇವಲ್ಲ ಅಲ್ಲಿ ನಿಂತು ತಿಳ್ಕೊಳ್ಳೋದು ಸಾಧ್ಯನೇ ಇಲ್ರಿ. ಮೋಕ್ಷ ಮಾರ್ಗ ಪ್ರಕಾಶಕದ 5ನೇ ಅಧ್ಯಾಯ ವಿವಿಧ ಮತ ಸಮೀಕ್ಷಾ ಓದುತ್ತಾ ಹೋಗ್ರಿ. ಎಷ್ಟು ತರ್ಕಗಳ, ಎಷ್ಟು ಪ್ರಕಾರದ ಉತ್ತರಗಳ, ಎಷ್ಟು ಪ್ರಕಾರದಿಂದ. ಹೀಗಿದ್ರೆ ಹೇಗೆ, ನೀ ಹೀಗೆ ಎಲ್ಲಿ ಮಾಡಿದೆ, ಅದು ಎಲ್ಲಿ ನಿಂತು ಮಾಡಿದೆ, ಯಾವುದರ ಆಧಾರದಿಂದ ಮಾಡಿದೆ, ಹೀಗಿದ್ರೆ ಅದ ನಿನ್ನ ಸ್ವರೂಪ ಹಾಗಿದೆ ಹೀಗಿದೆ. ಅದೇ ಎಷ್ಟು ಶಬ್ದಗಳೆಲ್ಲಿಂದ ಬಂದು ಒಳಗಿಂದ ಭಾವ ಎಷ್ಟು ಬರ್ತಾ ಇದೆ, ಆ ಜ್ಞಾನ ಎಷ್ಟು ವಿಸ್ತೃತ ಇದೆ ನೋಡಿದರೆ ನಾವು ಎಷ್ಟು ಅಲ್ಪದೇವು ಅನ್ನೋದು ಗೊತ್ತಾಗ್ತಿದೆ. ಅಲ್ಪ ಇರುವೆಳದೊಳಗೂ ಕೂಡ ಎಷ್ಟು ಅಭಿಮಾನ ಮಾಡ್ತಾರೆ. ಹೇಗಿದೆ ಜ್ಞಾನಜ್ಯೋತಿಯು? ಬರೇ ಶಬ್ದ. ಏನ? ಕ್ಷಪಿತ ತಿಮಿರಂ. ತಿಮಿರಂ ಅದು ಜ್ಞಾನಾವರಣ ದರ್ಶನಾವರಣ ಕರ್ಮವನ್ನು ಕ್ಷಪಿತ
ವಿನಾಶ ಮಾಡಿರುವಂಥದ್ದಿದೆ. ನಾಶ ಮಾಡಿಲ್ಲ, ವಿನಾಶ ಮಾಡಿ.